ಜನ ಕೇಳಿದ್ದು ಅಂದರೆ ನನ್ನ ಪೇಮೆಂಟ್. ಎಸ್, ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಬಿಗಿನಿಂಗ್ ನಿಮಗೆ ಗೊತ್ತಿರುತ್ತೆ, ಗೊರಿಲ್ಲಾ ಟ್ರೈಪಾಡ್ ಅಂತಲೇ ಕರಿಬೋದು, ಇದನ್ನು ಗೊರಿಲ್ಲಾ ಸ್ಟ್ಯಾಂಡ್ ಅಂತಲೂ ಕರಿಬೋದು. ಪುಟ್ಟದು ನೋಡಿ, ಇದೂ ಅಷ್ಟೇ. ಸೊ ಈ ಥರ ತುಂಬ ಜನ ಹೆಣ್ಮಕ್ಳು ನನ್ನ ಹತ್ರನೇ ಮಾತಾಡಿದವರು, ಎಂಥ ಒಳ್ಳೊಳ್ಳೆ ಟ್ಯಾಲೆಂಟ್ ಇರುತ್ತೆ, ವಾವನ ಥರ ಪೇಂಟ್ ಮಾಡ್ತಿರ್ತಾರೆ, ವಾವನ ಥರ ಹಾಡು ಹೇಳ್ತಾ ಇರ್ತಾರೆ, ಬಟ್ ಅವ್ರಿಗೂ ಧೈರ್ಯ ಇರೋದಿಲ್ಲ, ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಸುತ್ತ ನೆಗೆಟಿವಿಟಿ ತುಂಬ್ಕೊಂಡಿರುತ್ತೆ. ಸೊ ಅವ್ರಿಗೆ ಗೊತ್ತಾಗೋ ಅಷ್ಟರಲ್ಲಿ ಆ ಏಜೇ ಹೊರಟೋಗಿರುತ್ತೆ ಅಥವಾ ಆ ಟೈಮೇ ಹೊರಟೋಗಿರುತ್ತೆ. ಸೊ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಸಿಂಪಲ್ ಸ್ಕಿನ್ ಕೇರ್ ರೂಟೀನ ಮುಗಿಸ್ಕೋತೀನಿ. ಯೂಶಲಿ ಸನ್ ಎಕ್ಸ್ಪೋಷರ್ ಇಂದ ಕಪ್ಪು ಕಲೆಗಳು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮೊಡವೆಗಳಿಂದ ಚರ್ಮ ಹಾಳಾಗಿರುತ್ತೆ. ಈ ತರದ ಸಮಸ್ಯೆಗಳಿಗೆ ಒಂದೊಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಿಮಾಲಯರವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಇದು ಸಖತ್ ಲೈಟ್ ವೇಟ್ ಆಗಿದೆ, ಹಾಗಾಗಿ ಕ್ವಿಕ್ ಆಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ, ಕ್ಲಿಯರ್ ಅಂಡ್ ರೇಡಿಯಂಟ್ ಸ್ಕಿನ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ನನಗೂ ಕೂಡ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಲ್ನೆಸ್ ಆಗಿರ್ಬೋದು, ಇದನ್ನ ರಿಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಯೂಸ್ಫುಲ್ ಆಗಿದೆ. ಇದರಲ್ಲಿ 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್ ಇದೆ. ಅಂದ್ರೆ ಈ ಸಿರಮ್ ನ ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಇಂದ ಮಾಡಿದ್ದಾರೆ. ಇದರಿಂದ ಅರಿಶಿಣದ ಪೂರ್ಣ ಸಾಮರ್ಥ್ಯವನ್ನು ಉಳಿಸಿಕೊಂಡು ಕೆಲಸ ಮಾಡುತ್ತೆ. ಹಾಗೇನೆ ಇದರಲ್ಲಿ 10% ಗ್ಲೈಕಾಲಿಕ್ ಆಸಿಡ್ ಹಾಗೇನೆ 2% ನಿಯಾಸಿನಮೈಡ್ ಇದೆ. ಸೊ ಇದು ಬೆಸ್ಟ್ ಆಫ್ ನೇಚರ್ ಅಂಡ್ ಸೈನ್ಸ್ ಅಂತ ಹೇಳ್ಬೋದು. ಜೊತೆಗೆ ನ್ಯಾಚುರಲ್ ಆಗಿ ಡಾರ್ಕ್ ಸ್ಪಾಟ್ಸ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರಿಡ್ಯೂಸಸ್ ಡಲ್ನೆಸ್ ಅಂಡ್ ಬೂಸ್ಟ್ ಸ್ಕಿನ್ ರೇಡಿಯನ್ಸ್ ವಿತ್ 100x ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಪ್ರಾಡಕ್ಟ್. 2 to 3 drops ಆಫ್ ಸಿರಮ್ ನ ಜೆಂಟಲ್ ಆಗಿ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಸ್ಕಿನ್ ಕೇರ್ ರೂಟೀನ್ ನ ಫಿನಿಶ್ ಮಾಡಬಹುದು. ಹಾಗೆಯೇ ಈ ಪ್ರಾಡಕ್ಟ್ಸ್ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಹಿಮಾಲಯವರ ವೆಬ್ಸೈಟ್ ಹಾಗೆ ಅಪ್ಲಿಕೇಶನ್ ನಲ್ಲಿ ಕೂಡ ಸಿಗುತ್ತೆ. ಹಾಗೆ ಇವತ್ತೇ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 30% ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಲೋ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ, ಇವತ್ತಿನ ವ್ಲಾಗಲ್ಲಿ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ, ನನ್ನ ಯೂಟ್ಯೂಬ್ ರಿಲೇಟೆಡ್ ಕೆಲವೊಂದು ಮಾಹಿತಿಗಳನ್ನು ಕೊಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸಾಕಷ್ಟು ಸರಿ ನನ್ನ ಕಾಮೆಂಟ್ ಸೆಕ್ಷನ್ ನೋಡಿದಾಗ ತುಂಬ ಜನ ನೀವು ಯೂಟ್ಯೂಬ್ ಯಾವ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀರಾ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ, ಇದೆಲ್ಲ ಕೇಳ್ತಾನೆ ಇರ್ತೀರ. ಹಾಗಾಗಿ ಐ ಥಾಟ್ ಓಕೆ, ಇದು ಯಾರಿಗಾದರೂ ಸಹಾಯ ಆಗ್ಬೋದು ಅಂತ. ಬಿಕಾಸ್ ನಾನು ಮುಂಚೆ ಯೂಟ್ಯೂಬ್ ಶುರು ಮಾಡಿದಾಗಲೂ ಕೂಡ ನನಗೂ ತುಂಬ ಕ್ವೆಶನ್ಸ್ ಇತ್ತು. ಸೊ ನಾನು ಅದನ್ನು ರಿಸರ್ಚ್ ಮಾಡಿ ನಾನು ಕಲಿತು ಇಲ್ಲಿ ತನಕ ಬಂದಿರೋದು. ನನ್ನ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದ್ದು ಜೂನ್ 30ನೇ ತಾರೀಕು 2021ನಲ್ಲಿ. ಸೊ ಇದು 2024 ಬಂದಿದೆ. ಆ್ಯಂಡ್ ಜುಲೈ 1 ನಾನು ಮೊದಲ ವಿಡಿಯೋ ಅಪ್ಲೋಡ್ ಮಾಡಿದೆ ಅನ್ಕೋತೀನಿ. ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ಒಂದು ವ್ಲಾಗ್ ಸಾಕಾಗಲ್ಲ. ಇಟ್ಸ್ ಅ ವೆರಿ ಎಮೋಷನಲ್ ಜರ್ನಿ. ತುಂಬ ಸಲ ಅನಿಸುತ್ತೆ, ಇದೇನು ಈಸಿ ನಿಮಗೆ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಈಸಿ ಆಗಿರ್ಬೋದು. ನಾನು ಅಂದರೆ ಲೈಮ್ಲೈಟಲ್ಲಿ ಇರೋದ್ರಿಂದ, ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಜನ ಬೇಗ ರೆಕಗ್ನೈಸ್ ಮಾಡ್ತಾರೆ, ಬೇಗ ಸಬ್ಸ್ಕ್ರೈಬ್ ಆಗುವಂಥದ್ದು, ಕೆಲವೊಂದು ಸಲ ವ್ಯೂಸ್ ಆಗುವಂಥದ್ದು ನಿಜ. ಆದರೆ ಯೂಟ್ಯೂಬಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ತುಂಬ ವಿಷಯಗಳು ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ. ಆದರೆ ಇನ್ನೊಂದು ವ್ಲಾಗಲ್ಲಿ ಖಂಡಿತವಾಗ್ಲೂ ನಾನು ಪ್ರಾಪರ್ ನನ್ನ ಯೂಟ್ಯೂಬ್ದೇನು ಅಂತ ಹೇಳ್ತೀನಿ. ಆದರೆ ಈ ವ್ಲಾಗಲ್ಲಿ ನಾನು ಯೂಟ್ಯೂಬ್ಗೋಸ್ಕರ ಯಾವ ಗ್ಯಾಜೆಟ್ಸ್ ಯೂಸ್ ಮಾಡ್ತೀನಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಮೊದಲನೇದಾಗಿ ನಾನು ಯಾವುದೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ರೀತಿ ಪಾಯಿಂಟರ್ಸ್ನ ಬರ್ಕೊಂಡಿರ್ತೀನಿ. ಸೊ ದಟ್ ನನಗೆ ಯಾವುದೇ ಪಾಯಿಂಟ್ ನಾನು ಹೇಳಬೇಕು ಅಂದ್ಕೊಂಡಿರೋದು ಮರೆಯೋದಿಲ್ಲ ಅಂತ. ಅಫ್ಕೋರ್ಸ್ ಕೆಲವೊಂದೆಲ್ಲ ಇನ್ಸ್ಟೆಂಟಾಗಿ ಅಂದರೆ ಬರುತ್ತೆ, ಬಟ್ ಸ್ಟಿಲ್ ಮೇಜರ್ ಅಂದರೆ ಈ ವಿಷಯ ನಾನು ಮಾತಾಡಲೇಬೇಕು ಅಥವಾ ಇದಾದಮೇಲೆ ಇದು ಬರಬೇಕು ಅನ್ನೋಂಥದ್ದು ನಾನು ಯಾವಾಗಲೂ ಪಾಯಿಂಟರ್ಸ್ನ ಮಾಡ್ಕೊಂಡಿರ್ತೀನಿ. ಸೊ ಅದ್ರ ಪ್ರಕಾರ ಹೋಗೋದಾದರೆ ಇವತ್ತು ಮೊದಲನೇದಾಗಿ ಕ್ಯಾಮ್ರಾ. ನಾನು ಯಾವ ಅಂದರೆ ಶೂಟ್ ಮಾಡೋದಕ್ಕೆ ಏನೇನೇನು ಬಳಸ್ತೀನಿ ಅಂತ. ಮುಂಚೆ ನಾನು ಕ್ಯಾಮ್ರಾ ಸಪೋರ್ಟ್ ತೊಗೋತಾ ಇದ್ದೆ. ಸೊ ಕ್ಯಾಮ್ರಾ ಸಪೋರ್ಟ್ ತೊಗೋಬೇಕಾದ್ರೆ ನನಗೆ ಎವ್ರಿ ಡೇಗೆ ಅವರು ಲೈಕ್ 4000, 5000, ಒಂದೊಂದ್ಸಲಿ ಕೆಲವೊಬ್ಬರು 6000, 8000 ಎಲ್ಲ ಚಾರ್ಜ್ ಮಾಡಿದ್ದಾರೆ. ಅವಾಗ ನಂಗೆ ಏನಾಗ್ತಿತ್ತು ಅಂದರೆ ಅಂದರೆ ಬಿಗಿನಿಂಗ್ ಡೇಸಲ್ಲಿ ಹೇಳ್ತಿರೋದು, ವೆರಿ ಬಿಗಿನಿಂಗ್ ಮಂತ್ಸಲ್ಲಿ ನಾನು ಅರ್ನ್ ಮಾಡ್ತಿದ್ದು ನನಗೆ ನನ್ನ ಕ್ಯಾಮ್ರಾ ಮತ್ತು ಎಡಿಟಿಂಗು ಅಷ್ಟೇ 5000, 6000, 4000 ಎಲ್ಲ ತೊಗೋತಿದ್ರು ಪರ್ ವ್ಲಾಗ್. ನನಗೆ ಅಲ್ಲಿಗೆ ಸರಿ ಹೋಗ್ಬಿಡೋದು. ನನಗೆ ಎಕ್ಸ್ಟ್ರಾ ಏನೂ ಸೇವ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಇನ್ನೂ ಒಂದೊಂದ್ಸಲಿ ನನ್ನ ಕೈಯಿಂದನೇ ಹೋಗೋದು ಅಂದ್ಕೊಳ್ಳಿ ಬಿಗಿನಿಂಗ್ ಡೇಸಲ್ಲಿ. ಸೊ ಹಿಂಗಿರ್ಬೇಕು. ಓಕೆ, ದುಡ್ಡು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಾಗ್ತಿತ್ತು ಅಂದರೆ ನಾನು ಏನೋ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅಥವಾ ಇದೇ ಥರ ಶೂಟ್ ಮಾಡಬೇಕು ಅಂದ್ಕೊಂಡಿರ್ತೀನಿ.
ಬಟ್ ತುಂಬ ಸಲ ಅದು ಆಗೋದಿಲ್ಲ. ಬಿಕಾಸ್ ಅಂದರೆ ನಾವು ಹೇಳೋದು ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗೋದು, ನಂಗೆ ಸಕ್ಕ ಡಿಸಪಾಯಿಂಟ್ ಆಗೋದು. ಈವನ್ ಎಡಿಟಿಂಗ್ ಅಷ್ಟೇ, ಒಂದು 20 ಸಲ ಕಾಲ್ ಮಾಡಿ ಅದೆಲ್ಲ ಚೇಂಜ್ ಮಾಡಿ ಹಿಂಗೆ ಮಾಡಿ ನೈಟೆಲ್ಲ ಮಾತಾಡೋದಾಗ್ತಿತ್ತು. ಆ ಥರ ನನಗೆ ಒಂಥರ ಐ ವಾಸ್ ನಾಟ್ ಫೀಲಿಂಗ್ ಕಂಫರ್ಟಬಲ್ ಎಟ್ ಆಲ್ ಆ್ಯಂಡ್ ಹ್ಯಾಪಿ. ಅಂದರೆ ಖುಷಿ ಇರ್ತಿರ್ಲಿಲ್ಲ ನನಗೆ. ಸೊ ನಾನೇನು ಮಾಡಿದೆ, ಬರ್ತಾ ನನ್ನ ಮೊಬೈಲಲ್ಲಿ ಸ್ವಲ್ಪ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಮೊಬೈಲಲ್ಲೇ ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ಲಿ ಮೊಬೈಲಲ್ಲಿ ನಂದಿದ್ದು ಸ್ಯಾಮ್ಸಂಗ್ S22. ಸೊ ಅದರಲ್ಲಿ ನಾನು ಮೊಬೈಲಲ್ಲೇ ನಾನು ತುಂಬ ಸಲ ನಾನು ತೋರಿಸೂ ಇರ್ತೀನಿ. ತುಂಬ ಜನ ಕಾಮಿಡಿ ಮಾಡ್ತಾರೆ, ಎಷ್ಟು ಶೂಟ್ ಮಾಡಿಕೊಡ್ತಾರೆ ಅಂತ. ಡೆಫಿನೆಟ್ಲಿ ಇಲ್ಲ, ತುಂಬ ಕಡಿಮೆ. ಯಾವಾಗೋ ಒಂದು ಸಲ ಒಂದು 10 ವ್ಲಾಗಲ್ಲಿ ಯಾವುದೋ ಒಂದು ವ್ಲಾಗಲ್ಲಿ ಒಂದು ಅರ್ಧ ಗಂಟೆ ಶೂಟ್ ಮಾಡಿಕೊಡ್ಬೋದು. ಬಿಕಾಸ್ ಅವ್ರಿಗೆ ಅವ್ರದ್ದೇ ಆದ ಕೆಲಸ ಇರುತ್ತೆ. ಸೊ ಅವ್ರ ಕೆಲಸ ಬಿಟ್ಬಿಟ್ಟು ನಾನು ಅವ್ರಿಗೆ ಶೂಟಿಂಗ್ ಮಾಡಿಕೊಡಿ ಅಂತ ಕೇಳೋದಕ್ಕಾಗಲ್ಲ. ಆಮೇಲೆ ನಾನು ಡಿಪೆಂಡೂ ಆಗಿಲ್ಲ. ನಾನು ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಕ್ಯಾಮ್ರಾ ಸಪೋರ್ಟ್ನ ನಾನು ತೊಗೊಂಡೆ. ಬಿಕಾಸ್ ನನಗೆ ಕೂತ್ಕೊಂಡು ಎದ್ದು ತಕ್ಷಣ ವಾಪಸ್ ಬಂದು ಹಾಗೆಲ್ಲ ಆಗ್ತಾ ಇರಲಿಲ್ಲ. ಬಟ್ ಡೆಲಿವರಿ ಆಗಿ ಒಂದು 2-3 ಮಂತ್ಸ್ಗೆ ನಾನು ನಾನೇ ಶೂಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ತುಂಬ ಏನೋ ಬೇಜಾರು ಅನಿಸ್ದಾಗ ಅಯ್ಯೋ ಯಾರು ಮಾಡ್ತಾರೆ ಅಂತ ಒಂದ್ಸಲಿ ಅನಿಸುತ್ತಲ್ವ. ಆವಾಗ ಈಗಲೂ ಕೂಡ ಕ್ಯಾಮ್ರಾ ಸಪೋರ್ಟ್ನ ತಗೋತೀನಿ. ಬಟ್ ಈಗ ಒಂದು ಸ್ವಲ್ಪ ತಿಂಗಳಿಂದ ಅಂತೂ ನೋ ಸಪೋರ್ಟ್ ಎಟ್ ಆಲ್. ನಾನು ಹೆಂಗೆ ಮಾಡ್ತೀನಿ ಅಂತ ತುಂಬ ಸಲ ನಾನು ವ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಲೈಕ್ ನಾನು ಆನ್ ಮಾಡ್ತೀನಿ, ವಾಪಸ್ ಬಂದು ಪೊಸಿಷನಲ್ಲಿ ನಿಂತ್ಕೋತೀನಿ, ಕೆಲಸ ಮಾಡ್ತೀನಿ, ವಾಪಸ್ ಹೋಗ್ತೀನಿ, ಆಫ್ ಮಾಡ್ತೀನಿ. ಸೊ ಈ ಥರನೇ ನಾನು ಶೂಟ್ ಮಾಡೋದು. ಕ್ಯಾಮ್ರಾಗಳ ವಿಷಯಕ್ಕೆ ಬರೋದಾದರೆ ಫಸ್ಟ್ ನಾನು ಬಿಗಿನಿಂಗ್ ಡೇಸಲ್ಲಿ ಸ್ಯಾಮ್ಸಂಗ್ S22ನ ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಈಗ ಫೋಲ್ಡ್ ಫೋನ್ ಏನಿದೆ, ಸ್ಯಾಮ್ಸಂಗ್ ಫೋಲ್ಡ್ ಏನಿದೆ, ಇವಾಗ ನೀವು ಅಂದರೆ ನಾನು ಶೂಟ್ ಮಾಡ್ತಿರೋದು ಅದರಲ್ಲೇ. ಬಟ್ ನಾನು ತುಂಬ ಯೂಸ್ ಮಾಡೋದು ಅಂದರೆ ಆ್ಯಪಲ್ 14+. ಸೊ ನಾನು ಈ ಫೋನ್ ಮೋಸ್ಟ್ ಆಫ್ 99% ನಾನು ಇದೇ ಫೋನಲ್ಲೇ ಶೂಟ್ ಮಾಡೋದು. ಇದೊಂಥರ ಬೆಸ್ಟ್ ಆಪ್ಷನ್ ನನಗೆ. ಅದರಲ್ಲಿ ಶೂಟ್ ಮಾಡ್ತೀನಿ ಆ್ಯಂಡ್ ಗೋಪ್ರೋ ಕ್ಯಾಮ್ರಾದಲ್ಲೂ ಕೂಡ ಶೂಟ್ ಮಾಡ್ತೀನಿ. ಸೊ ಇದಿಷ್ಟು ನಾನು ಬಳಸ್ತಾ ಇರುವಂತಹ ಅಂದರೆ ಏನಂತಾರೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ನನ್ನ ಬರ್ಡೇಗೆ ಕ್ಯಾಮ್ರಾ ಗಿಫ್ಟ್ ಮಾಡಿದ್ದಾರೆ. ನನಗೆ ಅದ್ರ ಮಾಡೆಲ್ ಹೆಸರು ಗೊತ್ತಿಲ್ಲ, ಬಟ್ ಸೋನಿ ಅದು ಮಾತ್ರ ಗೊತ್ತು. ಸೊ ಇನ್ಮೇಲಿಂದ ಅದನ್ನು ಬಳಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇನ್ನೂ ಹೈ ಕ್ಲಾರಿಟಿ ಬರಲಿ ಅನ್ನುವಂಥ ಉದ್ದೇಶ. ಆ್ಯಂಡ್ ನನ್ನ ರಿಕ್ವೈರ್ಮೆಂಟ್ನ ತಿಳ್ಕೊಂಡು ನನಗೆ ಕ್ಯಾಮ್ರಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯಶು. ಸೊ ಇದು ಒಂದು ಕಡೆ ಆಯಿತು, ಕ್ಯಾಮ್ರಾ ಬಗ್ಗೆ ನಿಮಗೆ ಗೊತ್ತಾಯಿತು. ಸೊ ಅದಾದಮೇಲಿಂದ ನಾನು ಈಗ ಆಲ್ಮೋಸ್ಟ್ ನಾನೇ ಅಂದರೆ ಶೂಟ್ ಮಾಡ್ಕೋತೀನಿ, ನಾನೇ ಕ್ಯಾಮ್ರಾ ಸಪೋರ್ಟ್ ಎಲ್ಲ ಏನು ಇತ್ತೀಚೆಗೆ ಅಂತೂ ತೊಗೊಂಡೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಟ್ರೈಪಾಡ್ ಮತ್ತು ಸ್ಟ್ಯಾಂಡ್ಸ್ ಅಂತ ಹೇಳೋದಾದರೆ ನನ್ನ ಹತ್ರ ತುಂಬಾ ಟ್ರೈಪಾಡ್ಸ್ ಮತ್ತು ಸ್ಟ್ಯಾಂಡ್ಗಳಿದೆ. ಚಿಕ್ಕದು ನೋಡಿ, ಈ ಥರ ಸೆಲ್ಫಿ ಸ್ಟಿಕ್ಗಳಿದೆ, ಟ್ರೈಪಾಡ್ ಇದೆ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋ ಟ್ರೈಪಾಡು ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಗೊರಿಲ್ಲಾ ಟ್ರೈಪಾಡ್ ಅಂತಲೇ ಕರಿಬೋದು, ಇದನ್ನು ಗೊರಿಲ್ಲಾ ಸ್ಟ್ಯಾಂಡ್ ಅಂತಲೂ ಕರಿಬೋದು. ಸೊ ಇದು ಏನಾಗುತ್ತೆ ಅಂದರೆ, ನಾನು ಎಸ್ಪೆಷಲಿ ಕುಕಿಂಗ್ ವ್ಲಾಗ್ಸ್ ಮಾಡಬೇಕಾದ್ರೆ ನನಗೆ ಕ್ಲೋಸಪ್ಪು ಬೇಕಾಗುತ್ತೆ, ವೈಡು ಬೇಕಾಗುತ್ತೆ. ಸೊ ನಾನು ಒಬ್ಬಳೇ ಶೂಟ್ ಮಾಡ್ಕೊಳ್ಳೋದ್ರಿಂದ ವೈಡ್ ಒಂದು ಫೋನ್ ಇಟ್ಟಿರ್ತೀನಿ, ಅಥವಾ ವೈಡ್ ಒಂದು ಫೋನ್ ಇಟ್ಟಿರ್ತೀನಿ, ಅಥವಾ ವೈಡಲ್ಲಿ ಗೋಪ್ರೋ ಕ್ಯಾಮ್ರಾ ಹಾಕಿರ್ತೀನಿ. ಮತ್ತು ನನಗೆ ಏನಂತಾರೆ ಕ್ಲೋಸಪ್ ಬೇಕಲ್ವಾ. ಸೊ ಕ್ಲೋಸಪ್ಪಲ್ಲಿ ನೋಡಿ ಈ ಥರ ಗೊರಿಲ್ಲಾ ಇದೆಲ್ಲ ಎಲ್ಲಿ ಬೇಕಲ್ಲಿ ಈ ಥರ ಫಿಟ್ ಮಾಡ್ಕೋಬೋದು. ಫಿಟ್ ಮಾಡಿಕೊಂಡು ಅದನ್ನು ಕ್ಯಾಮ್ರಾ ಸೆಟ್ ಮಾಡಿಕೊಂಡು ಶೂಟ್ ಮಾಡ್ತೀನಿ. ಸೊ ನನಗೆ ಎರಡೂ ವೈಡ್ ಮತ್ತು ಕ್ಲೋಸಪ್ ಎರಡೂ ಅಟ್ ಎ ಟೈಮ್ ಶೂಟ್ ಆಗುತ್ತೆ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಸೊ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ದಟ್ ಗೊರಿಲ್ಲಾ ಟ್ರೈಪಾಡ್ ತುಂಬಾ ಯೂಸ್ ಆಗುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ಓಕೆನಾ. ಇದಿಷ್ಟು ಸ್ಟ್ಯಾಂಡ್ಸ್ ಬಗ್ಗೆ ಆಯಿತು. ಇನ್ನು ಲೈಟ್ಸ್ ಬಗ್ಗೆ. ಲೈಟ್ ಈಗ ನೋಡಿ, ನಾನು ಇವಾಗ ಸದ್ಯಕ್ಕೆ ಯಾವುದೇ ಲೈಟ್ ಯೂಸೇ ಮಾಡ್ತಾಯಿಲ್ಲ. ಬಿಕಾಸ್ ಆಲ್ರೆಡಿ ಲೈಟ್ ಅಂದರೆ ಹೊರಗಡೆಯಿಂದ ಕಿಟಕಿ ಮುಂದ್ಗಡೆ ಇರೋದ್ರಿಂದ ನನಗೆ ಈಗ ಆಲ್ರೆಡಿ ಲೈಟ್ ಸಾಕಾಗ್ತಾ ಇದೆ. ಮನೇಲಿರೋ ದೀಪಗಳನ್ನು ಆನ್ ಮಾಡಿದ್ದೀನಿ. ಹಾಗಾಗಿ ಈಗ ಸದ್ಯಕ್ಕೆ ಇಷ್ಟು ಬೆಳಕು ಸಾಕು. ಅಕಸ್ಮಾತ್ ನನಗಿನ್ನೂ ಜಾಸ್ತಿ ಬೆಳಕು ಬೇಕಂದರೆ, ನೀವು ಇದನ್ನು ತುಂಬ ಸಲ ನೋಡಿರ್ತೀರ, ನಾನು ಮಲ್ಗೋಬೇಕಾದ್ರೆ ನೇಸರಂಗೆ ಅಂದರೆ ಮೊಬೈಲ್ ಟಾರ್ಚ್ಗಿಂತ ನಾನು ಇದನ್ನು ತುಂಬ ಬಳಸೋದು ಹೆಚ್ಚು. ನೋಡಿ ಈ ಥರ ಇರುತ್ತೆ. ಇದರ ಹತ್ರ ಸುಮಾರಿದೆ, ಒಂದು 5-6 ಇದೆ. ಪುಟ್ಟದು ನೋಡಿ, ಇದೂ ಅಷ್ಟೇ.
ಸೊ ಈ ಥರ ಸುಮಾರು ಚಿಕ್ಕ ಚಿಕ್ಕ ಲೈಟ್ಗಳನ್ನು ನೀವು ಬಳಸ್ಕೋಬೋದು. ಆ್ಯಂಡ್ ಎಲ್ಲಿ ಲಿಂಕ್ ಕಳಿಸಿ ಅಂತ ದಯವಿಟ್ಟು ಕೇಳ್ಬಿಡಿ. ಬಿಕಾಸ್ ಅಮೆಝಾನಲ್ಲಿ ನೀವು ಈ ಥರ ಯೂಟ್ಯೂಬ್ ಪರ್ಪಸ್ ಸ್ಮಾಲ್ ಲೈಟ್ಸ್ ಅಂತ ನೀವೇನಾದರೂ ಟೈಪ್ ಮಾಡಿದ್ರೆ ಸಖತ್ ಆಪ್ಷನ್ಸ್ ಸಿಗುತ್ತೆ. ಸೊ ನೀವು ನೋಡಿ, ಲೈಕ್ ನಿಮಗೆ ನಿಮ್ಮ ರಿಕ್ವೈರ್ಮೆಂಟಿಗೆ ಯಾವ್ದು ಬೇಕು ಅಂತ ನೋಡಿ ನೀವು ಡೆಫಿನೆಟ್ಲಿ ಬಳಸ್ಕೋಬಹುದು. ಆಲ್ಸೋ ಇದು ಗೊತ್ತಿರುತ್ತೆ, ಈ ಲೈಟ್ ತುಂಬ ಜನಕ್ಕೆ ಏನಂತಾರೆ, ಇದನ್ನು ಯೂಶಲಿ ಫೋಟೋಶೂಟ್ಸ್ಗೆಲ್ಲ ತುಂಬ ಬಳಸೋದು ನೋಡಿರ್ತೀರ. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಆದರೆ ಡೆಫಿನೆಟ್ಲಿ ಒಂದೊಂದ್ಸಲಿ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ ಆ ಲೈಟ್ ಕೂಡ ನನಗೆ. ಇದೆಲ್ಲ ನಾನು ಏನಂದರೆ ಎಲ್ಲದನ್ನು ಒಂದೇ ಸಲ ತೊಗೊಂಡಿದ್ದಲ್ಲ. ಈವನ್ ಆ್ಯಪಲ್ ಫೋನ್ ಕೂಡ ಅಷ್ಟೇ, ಎಲ್ಲ ಒಂದೇ ಸಲ ಬಿಗಿನಿಂಗ್ ಡೇಸಲ್ಲಿ ಎಲ್ಲ ತೊಗೊಂಡಿದ್ದಲ್ಲ. ಒಂದೊಂದೇ ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಓಕೆ ಇದಿಷ್ಟು ಅರ್ನಿಂಗಲ್ಲಿ ಇಷ್ಟು ಸೇವ್ ಮಾಡೋದು, ಇಷ್ಟು ನಂದು ಖರ್ಚಾಗುತ್ತೆ, ಇಷ್ಟನ್ನ ನೆಕ್ಸ್ಟ್ ಏನಾದರೂ ತೊಗೊಳ್ಳೋಣ ಅಂತ ಒಂದೊಂದೇ ತೊಗೊಂಡಿರೋದು ಇದೆಲ್ಲ. ಈವನ್ ಲ್ಯಾಪ್ಟಾಪ್ ಅಷ್ಟೇ, ಮುಂಚೆ ನಾನು ಲ್ಯಾಪ್ಟಾಪ್ ನಾನು MBA ಟೈಮಲ್ಲಿ ಏನು ಯೂಸ್ ಮಾಡ್ತಿದ್ನೋ ಅದೇ ಲ್ಯಾಪ್ಟಾಪೇ ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಓಕೆ ಹೊಸ ಲ್ಯಾಪ್ಟಾಪ್ ತೊಗೊಂಡೆ. ಸೊ ನಾನು ತೊಗೊಂಡಿರೋ ಎಲ್ಲ ಗ್ಯಾಜೆಟ್ಸು ಅಷ್ಟೇ ಒಂದೊಂದೇ ತೊಗೊಂಡಿರೋದು. ಓಕೆನಾ. ಈಗ ಇದಾದಮೇಲೆ ನೆಕ್ಸ್ಟ್ ಕಮ್ಸ್ ಮೈಕ್ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ಲಿ ಇದು ನನ್ನ ರೋಡ್ ಮೈಕ್. ನಾನು ನನ್ನ ಯೂಟ್ಯೂಬ್ಗೆ ಫಸ್ಟ್ ಜಾಸ್ತಿ ಬಂಡವಾಳ ಹಾಕಿದಂತಹ ಒಂದು ವಸ್ತು ಅಂದರೆ ಅದು ಮೈಕ್. ಬಿಕಾಸ್ ಮೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಮಾತಾಡಬೇಕಲ್ವಾ, ವಿಜುವಲಿ ಏನು ತೋರಿಸ್ತೀವೋ ಅದನ್ನು ಕನ್ವೆ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಮಾತು ತುಂಬ ಮುಖ್ಯ ಆಗುತ್ತೆ, ಕ್ಲಾರಿಟಿ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನನಗೆ ಮುಂಚೆಯಿಂದನೂ ಇತ್ತು ರೋಡ್ ಮೈಕ್ ನಾನು ತೊಗೋಬೇಕು ಅಂತ. ಸೊ ಬೇಗ ತೊಗೊಂಡಿದ್ದೆ. ಒಂದು ಯೂಟ್ಯೂಬ್ ಸ್ಟಾರ್ಟ್ ಆಗಿ ಒಂದು 5-6 ಮಂತ್ಸ್ಗೆ ನಾನು ಟಪ್ಪನ್ನು ತೊಗೊಂಡಿದ್ದು ಗ್ಯಾಜೆಟ್ ಯಾವುದು ಅಂದರೆ ಅದು ರೋಡ್ ಮೈಕ್. ಆ್ಯಂಡ್ ಈ ಮೈಕ್ ಕೂಡ ನಂಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರುವಂಥದ್ದು. ಬಿಕಾಸ್ ಡೇ 1ಇಂದ ಇದು ನನ್ನ ಜೊತೆಗಿದೆ. ಒಂದು ಸಲ ಒಂದು ಚಿಕ್ಕ ತೊಂದರೆ ಕೂಡ ಆಗಿಲ್ಲ. ಎಲ್ಲೋ ನಾನೇ ಒಂದೊಂದ್ಸಲಿ ಚಾರ್ಜ್ ಮಾಡೋದನ್ನು ಮರೆತು ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಹೊರತು, ಇಷ್ಟು ಸಲ ನೇಸರನೇ ಒಂದು 15-20 ಸಲ ಬೀಳ್ಸಿದ್ದಾಳೆ, ಜೋರಾಗಿ ಬಿಸಾಕಿದ್ದಾಳೆ, ಅಂದರೂ ಏನೂ ಆಗಿಲ್ಲ. ಸೊ ಇದು ನನಗೆ ತುಂಬ ಇಮೋಷ್ನಲ್ ವಸ್ತು ಅಂತ ಹೇಳ್ಬೋದು. ಆ್ಯಂಡ್ ಇತ್ತೀಚೆಗೆ ನಾನು ಈ ವೂಕ್ ಇದನ್ನೊಂದು ತರಿಸ್ದೆ ಆ್ಯಕ್ಚುಲಿ. ಅಂದರೆ ಇನ್ನೊಂದು ಎಕ್ಸ್ಟ್ರಾ ಇರಲಿ, ಅಕಸ್ಮಾತ್ 2-3 ಜನ ಎಲ್ಲ ಮಾತಾಡೋದಿದ್ರೆ ಅಂತ ಹೇಳಿ ತರಿಸ್ದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನನಗೆ ಬಜೆಟ್ ಫ್ರೆಂಡ್ಲಿ ಅಂತ ಕೂಡ ಅನ್ನಿಸ್ತು. ರೋಡ್ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ವೂಕ್ ಬಂದ್ಬಿಟ್ಟು ನಿಜವಾಗ್ಲೂ ಬಜೆಟ್ ಫ್ರೆಂಡ್ಲಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಪರ್ಸ್ನಲಿ ಒಂದು 4 ವ್ಲಾಗಿಗೆ ಅದನ್ನು ಯೂಸ್ ಮಾಡಿದ್ದೀನಿ, ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಟ್ ಅಂದರೆ ಇದರಷ್ಟು ಕ್ಲಾರಿಟಿ ಅಂತ ಅನಿಸ್ಲಿಲ್ಲ, ಆದರೆ ಗೊತ್ತಾಗೋದಿಲ್ಲ. ಮೇ ಬಿ ನಾನು ಇದನ್ನು ಬಳಸಿ ರೂಢಿ ಆಗಿರೋದಕ್ಕೆ ನನಗೆ ಅಷ್ಟೊಂದು ಕಾನ್ಷಿಯಸ್ ಆಗಿದ್ದೀನಿ ಅಂತ ಅನಿಸುತ್ತೆ. ಆದರೆ ಅಷ್ಟೊಂದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಇಟ್ಸ್ ವೆರಿ ಗುಡ್. ಸೊ ಇದೆರಡು ಮೈಕ್ ಆಯಿತು. ಆ್ಯಂಡ್ ನಾನು ಈಗಲೂ ರೋಡ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಡಿಟಿಂಗ್ ಟೈಮಲ್ಲಿ ನಾನು ವಾಯ್ಸ್ ಕೊಡೋದಕ್ಕೂ ಕೂಡ ಆಲ್ಮೋಸ್ಟ್ ರೋಡ್ನೇ ಯೂಸ್ ಮಾಡ್ತೀನಿ. ಯಾರಾದರೂ ಹೊಸದಾಗಿ ಮೈಕ್ ಪರ್ಚೇಸ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ರೋಡ್. ಇಟ್ಸ್ ಬ್ಯೂಟಿಫುಲ್ ಪ್ರಾಡಕ್ಟ್. ನೆಕ್ಸ್ಟ್ ಕಮ್ಸ್ ಅಪ್ಲಿಕೇಶನ್ಸ್ ಟು ಎಡಿಟ್. ಎಸ್, ಎಡಿಟಿಂಗ್ ನೀವೇ ಮಾಡ್ತೀರಾ. ಯೂಶಲಿ ಒಬ್ಬೊಬ್ಬರು ಒಂದೊಂದು ಥರ ಚೂಸ್ ಮಾಡ್ತಾರೆ ಯೂಟ್ಯೂಬ್ ವ್ಲಾಗ್ ಮಾಡೋದಕ್ಕೆ. ಒಬ್ಬರು ಕಾಂಟೆಂಟ್ನು ಕೂಡ ಬೇರೆಯವ್ರ ಹತ್ರ ಸಜೆಷನ್ ತಗೋತಾರೆ. ಎಡಿಟಿಂಗ್, ಕ್ಯಾಮ್ರಾ ಸಪೋರ್ಟ್, ಟೋಟಲಿ ಒಂದು ಟೀಮ್ನ ಹೈಯರ್ ಮಾಡ್ಕೊಂಡಿರ್ತಾರೆ. ಬಟ್ ನನ್ನ ವಿಷಯದಲ್ಲಿ ಅದು ಸ್ವಲ್ಪ ಉಲ್ಟಾ. ಎಡಿಟಿಂಗ್ ಕೂಡ ನಾನೇ ಮಾಡ್ತೀನಿ. ನೀವು ನಂಬಲ್ಲ, ಈವನ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ, ಈವನ್ ಡೆಲಿವರಿ ಆದಮೇಲೆ, ಈವನ್ ಕಂಟಿನ್ಯೂಸ್ ಶೂಟ್ ಇದ್ದಾಗ ಯಾವತ್ತೂ ನಾನು ಬೇರೆಯವ್ರಿಗೆ ಎಡಿಟಿಂಗ್ ಕೊಟ್ಟಿಲ್ಲ. ಅಂದರೆ ಬಿಗಿನಿಂಗ್ ಡೇಸಲ್ಲಿ ಬಿಟ್ಟು, ಬಿಗಿನಿಂಗ್ ಒಂದು 2-3 ಮಂತ್ಸ್ ಅಂತ ಅಂದ್ಕೊಳ್ಳಿ, ಬಿಟ್ಟು ನಾನು ಯಾವತ್ತೂ ಯಾರಿಗೂ ಎಡಿಟಿಂಗ್ ಕೊಟ್ಟಿಲ್ಲ. ನಾನೇ ಎಡಿಟ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂದರೆ, ಅಫ್ಕೋರ್ಸ್ ನಾವೇನೇ ಕೆಲಸ ಮಾಡಬೇಕಂದ್ರೂ ಸ್ವಲ್ಪ ಬ್ರೇಕ್ ಇರುತ್ತೆ. ಈವನ್ ಶೂಟ್ ಮಾಡಬೇಕಾದ್ರೆ ಬ್ರೇಕ್ ಇರುತ್ತೆ. ನಾನು ಯಾವುದಾದ್ರೂ ಇಂಟರ್ವ್ಯೂ ಹೋದೆ ಅಂದರೆ ಬ್ರೇಕ್ ಇರುತ್ತೆ. ಈಗ ನೇಸರ ಮಲ್ಕೊಂಡ್ಲು ನಂಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಬ್ರೇಕ್ ಇರುತ್ತೆ. ಅಕಸ್ಮಾತ್ ಒಂದೊಂದ್ಸಲಿ ನಂಗೆ ಏನೂ ಇಲ್ಲ, ಏನಾದರೂ ಮೈಂಡ್ ಆಕ್ಯುಪೈಡ್ ಆಗಿ ಇಟ್ಕೋಬೇಕು ಅಂದರೆ ನನಗೆ ಬ್ರೇಕ್ ಇರುತ್ತೆ. ಸೊ ನನಗೆ ಎಲ್ಲೇ ಚಿಕ್ಕ ಬ್ರೇಕ್ ಸಿಕ್ಕರೂ ಎಡಿಟಿಂಗ್ ಗಿವ್ಸ್ ಮೀ ಸೋ ಮಚ್ ಹ್ಯಾಪಿನೆಸ್. ಎಡಿಟಿಂಗ್ ನಂಗೊಂಥರ ನಾನು ಆಕ್ಯುಪೈಡ್ ಆಗೋದಕ್ಕೆ, ನನ್ನ ಬ್ರೈನ್ ಯಾವಾಗಲೂ ವರ್ಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಶೂಟ್ ಮಾಡೋದಕ್ಕಿಂತ ಎಡಿಟ್ ಮಾಡೋದು ತುಂಬಾ ಕಷ್ಟ, ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಅದು
ಅಂದರೆ ಆ ಪ್ರೋಸೆಸ್ಸಲ್ಲಿ ಇರೋರಿಗೆ ಅಥವಾ ಕೆಲಸ ಮಾಡ್ತಿರೋರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಇನ್ನು ಎಡಿಟಿಂಗಿಗೆ ನಾನು ಹೇಳ್ದಂಗೆ ಮುಂಚೆ ಹಳೆ ಲ್ಯಾಪ್ಟಾಪಲ್ಲೇ ಅಡೋಬೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಬಿಗಿನಿಂಗಲ್ಲಿ ನಂಗೆ ಸಖತ್ ಕಷ್ಟ ಆಯಿತು. ಒಂದು 3-4 ವ್ಲಾಗ್ ಅಂತೂ ನಾನು ನಿಜವಾಗ್ಲೂ ಕೂತ್ಕೊಂಡು ಎಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕಲಿತು ಆಮೇಲೆ ಅದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಈಗ ನಾನು ಮುಖ್ಯವಾಗಿ ಅಂದರೆ ಲ್ಯಾಪ್ಟಾಪ್ ಇಟ್ಕೊಂಡು ಪ್ರತಿ ಸಲನೂ ಲ್ಯಾಪ್ಟಾಪ್ ಓಪನ್ ಮಾಡಿ ನಂಗೆ ಎಡಿಟ್ ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ನಿಮಗೆ ಗೊತ್ತಿರುತ್ತೆ, ಕಂಟಿನ್ಯೂಸ್ ಶೂಟ್ ಇರ್ತಿತ್ತು, ಆಮೇಲೆ ಪಾಪು ಆಗ್ತಾನೆ ಇಲ್ಲ ನನಗೆ. ಎಲ್ಲ ಅಂದರೆ ಮನೇಲೂ ನನ್ನ ಕೆಲಸಗಳನ್ನು ಮಾಡಿಕೊಂಡು ಇದನ್ನು ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ. ಹಾಗಾಗಿ ನಾನು ಮೊಬೈಲಲ್ಲೇ ಎಡಿಟಿಂಗ್ ಶುರು ಮಾಡಿದೆ. ನನಗೆ ತುಂಬಾ ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ನಾನು ಮೊಬೈಲಲ್ಲಿ ಮುಖ್ಯವಾಗಿ ಬಳಸುವಂಥದ್ದು 2 ಅಪ್ಲಿಕೇಶನ್. ಒಂದು ಕೈನ್ ಮಾಸ್ಟರ್, ಹಾಗೆಯೇ ಇನ್ಶಾಟ್. ಈ 2 ಅಪ್ಲಿಕೇಶನ್ ಸೂಪರ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಬಟ್ ನಾನು ಇನ್ಶಾರ್ಟಲ್ಲಿ ಏನು ಮಾಡಿದ್ದೀನಿ ಅಂದರೆ ಎಲ್ಲದನ್ನೂ ನಾನು ಏನಂತಾರೆ ಸಬ್ಸ್ಕ್ರಿಪ್ಷನ್ ಥರ ತಗೋತಾರಲ್ಲ, ಲೈಕ್ ಪ್ರೀಮಿಯಮ್ ಅಂತ ಹೇಳ್ತೀವಿ ಅನಿಸುತ್ತೆ ನನಗೆ. ಪ್ರೀಮಿಯಮ್ ಅಂದರೆ ನಮಗೆ ಎಕ್ಸ್ಟ್ರಾ ತುಂಬಾ ಫೀಚರ್ಸ್ ಅಥವಾ ಎಡಿಟ್ ಮಾಡೋದಕ್ಕೆ ತುಂಬ ಬೇರೆ ಬೇರೆ ಆಪ್ಷನ್ಸ್ ಸಿಗುತ್ತೆ. ಲೈಕ್ ಅನಿಮೇಷನ್ಸ್ ಇರ್ಬೋದು, ಸ್ಟಿಕ್ಕರ್ಸ್ ಇರ್ಬೋದು, ಟೆಕ್ಸ್ಟ್ಗಳ ಒಂದು ಕಲರ್ ಇರ್ಬೋದು, ಫಾಂಟ್ ಸ್ಟೈಲ್ ಇರ್ಬೋದು, ಅದೆಲ್ಲ ತುಂಬ 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 ಬ್ಯೂಟಿಫುಲ್ ಆದಂಥ ಆಪ್ಷನ್ಸ್ ಸಿಗುತ್ತೆ. ಸಮ್ 100s ಅಥವಾ 1000 ಇರುತ್ತೆ. ಸೊ ಅದನ್ನು ನಾನು ಎಲ್ಲದನ್ನು ಇಯರ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನನಗೆ ಎಲ್ಲ ಥರದ ಆಪ್ಷನ್ಸ್ ಇರೋದ್ರಿಂದ ನಾನು ತುಂಬ ಒಂದು ಸ್ಟ್ಯಾಂಡರ್ಡ್ ಆಗಿಯೇ ಎಡಿಟ್ ಮಾಡ್ಬೋದು. ಆ್ಯಂಡ್ ನಾನು ಹೇಗೆ ಬೇಕೋ ಹಾಗೆ ನಾನು ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಅದರಲ್ಲೂ ಕೂಡ ಕೆಲವೊಂದು ಮ್ಯೂಸಿಕ್ ಇರುತ್ತೆ, ಅದನ್ನು ಕೂಡ ಬಳಸ್ಕೋಬಹುದು. ನಾನು ಯೂಶಲಿ ಮ್ಯೂಸಿಕ್ನ ಎಲ್ಲೂ ಹೈಯರ್ ಅಂತಾರೆ ರೆಂಟ್ಗೆ ತಗೊಂಡಿಲ್ಲ. ಯೂಟ್ಯೂಬಲ್ಲಿ ಯಾವ್ದು ಇರುತ್ತೋ ಅದೇ ಮ್ಯೂಸಿಕ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಈವನ್ ಇನ್ಶಾರ್ಟಲ್ಲಿ ನನಗೆ ಯಾವುದು ಮ್ಯೂಸಿಕ್ ಸಿಗುತ್ತೋ ಅದನ್ನೇ ನಾನು ಬಳಸ್ಕೋತೀನಿ. ಸೊ ಇದಿಷ್ಟು ಎಡಿಟಿಂಗ್ ವಿಷಯ ಆಯಿತು. ನೆಕ್ಸ್ಟ್ ತಮ್ನೇಲ್. ಎಸ್, ತಮ್ನೇಲ್ ಬಗ್ಗೆ ಹೇಳಲೇಬೇಕು. ತಮ್ನೇಲ್ ಯಾರ ಹತ್ರ ಅಂದರೆ ತಮ್ನೇಲು ನಾನೇ ಮಾಡ್ಕೋತೀನಿ. ತಮ್ನೇಲ್ಗೆ ನಾನು ಕ್ಯಾನ್ವಾ ಯೂಸ್ ಮಾಡ್ತೀನಿ, ಹಾಗೆಯೇ ಪಿಕ್ಆರ್ಟ್ ಯೂಸ್ ಮಾಡ್ತೀನಿ. ಸೊ ಇದೆರಡರಲ್ಲೂ ಅಷ್ಟೇ ನಾನು ಒಂಥರ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಇದೆರಡರಲ್ಲೂ ನನಗೆ ಎಲ್ಲ ಅಂದರೆ ಬಿಕಾಸ್ ನನಗೆ ಆಪ್ಷನ್ ಹೈಲೈಟ್ ಮಾಡೋದಕ್ಕೆ, ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ಗೆ, ಮತ್ತು ಒಂಥರ ಬೇರೆ ಬೇರೆ ಥರದ ಟೆಕ್ಸ್ಚರ್ಸ್ ಯೂಸ್ ಮಾಡಬೇಕು ಅಂತ ಅಂದರೆ, ಮತ್ತು ಫಾಂಟ್ಗಳನ್ನ ಬೇರೆ ಬೇರೆ ಥರ ಯೂಸ್ ಮಾಡಬೇಕು, ಕಲರ್ ಬೇರೆ ಥರ ಇರಬೇಕು ಅಂದರೆ, ಮತ್ತು ಬಾರ್ಡರ್ ಬೇಕು ಅಂದರೆ, ಸೊ ಇದೆಲ್ಲದಕ್ಕೂ ನಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಅಪ್ಲಿಕೇಶನ್ ಬೇಕಾಗುತ್ತೆ. ಬೇರೆ ಬೇರೆ ಥರದ ಫೀಚರ್ಸ್ ಬೇಕಾಗುತ್ತೆ. ಸೊ ಇದೆಲ್ಲದೂ ನಮಗೆ ಸಿಗಬೇಕು ಅಂದರೆ ಡೆಫಿನೆಟ್ಲಿ ನಾವು ಬೇಸಿಕ್, ಅಫ್ಕೋರ್ಸ್ ನಾನು ಮುಂಚೆಲ್ಲ ಬೇಸಿಕಲ್ಲೇ ಮಾಡಿದ್ದೀನಿ. ಅದಾದಮೇಲೆ ನನಗೆ ರಿಕ್ವೈರ್ಮೆಂಟ್ ಅಂತ ಅನ್ಸೋದಕ್ಕೆ ಶುರು ಆಯಿತು, ಇಲ್ಲ ನಾನು ಸ್ವಲ್ಪ ಏನಾದರೂ ಅಪ್ಗ್ರೇಡ್ ಆಗಬೇಕು ಅಂತ. ಸೊ ಹಾಗಾಗಿ ಅದನ್ನೆಲ್ಲ ಅಪ್ಗ್ರೇಡ್ ವರ್ಷನ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಇದಿಷ್ಟು ತಮ್ನೇಲ್ದಾಯಿತು. ನಾನು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲ ನಾನು ಹೊಸದಾಗೇನೋ ಮಾಡಬೇಕು ಅಥವಾ ಅದಕ್ಕೆ ಏನೋ ಬೇರೆ ಏನೋ ಯೂಸ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ಸೊ ನಾನು ಕೂಡ ಇದನ್ನು ಬಳಸ್ತೀನಿ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ವಾಟ್ಸ್ ಇಂಪಾರ್ಟೆಂಟ್ ಟು ಸಸ್ಟೈನ್. ಎಸ್, ಇನ್ನು ಯೂಟ್ಯೂಬಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ಏನೇನು ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಕನ್ಸಿಸ್ಟೆನ್ಸಿ, ಕ್ರಿಯೇಟಿವಿಟಿ, ಮನಸ್ಸಿರಬೇಕು. ಇವೆಲ್ಲ ಭಾಳ ಮುಖ್ಯ. ಬಿಕಾಸ್ ಯಾವುದೇ ಕೆಲಸ ಆಯಿತು, ಅದರಲ್ಲೂ ಸೋಷಿಯಲ್ ಮೀಡಿಯಾ ಅಂತಲ್ಲ, ಈವನ್ ಮನೇಲೂ ಕೂಡ ಯಾವುದಾದ್ರೂ ಒಂದು ಕೆಲಸನ ನಾವು ಪದೇ 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 ಮಾಡ್ತಾ ಇರಬೇಕು. ಆವಾಗ ಮಾತ್ರ ನಮಗೆ ಒಂದಿನ ರಿಸಲ್ಟ್ ಸಿಗುತ್ತೆ. ನಾನು ಇವಾಗ ಮಾಡಿ ಇಮಿಡಿಯೇಟಾಗಿ ನನಗೆ ರಿಸಲ್ಟ್ ಬೇಕು ಅಂತಂದರೆ ಡೆಫಿನೆಟ್ಲಿ ಆಗೋದಿಲ್ಲ. ಎಲ್ಲರ ವಿಷಯದಲ್ಲೂ ಹಾಗಾಗೋದಿಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಎಬಿಲಿಟಿ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಸಲ ದೇವರು ಕೈ ಹಿಡಿತಾನೆ. ಸೊ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ನಾನು ತಿಂಗಳಿಗೆ 4-5 ವ್ಲಾಗ್ ಹಾಕಲೇಬೇಕು ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕಾಂಟೆಂಟ್ ಸುಮ್ಮನೆ, ಅಫ್ಕೋರ್ಸ್ ಈಗ ಸುಮ್ಮನೆ ಏನೋ ಮಾಡೋರ್ದು ಕೂಡ ತುಂಬ ಜನದ್ದು ಚೆನ್ನಾಗೇ ಓಡುತ್ತೆ. ಬಟ್ ಅದರಿಂದ ಅಂದರೆ ಈಗ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್. ಈಗ ನಂದೇನಂದರೆ ನಾನು ಏನಾದರೂ ವ್ಲಾಗ್ ಹಾಕ್ತೆ ಅಂದರೆ ಅದರಲ್ಲಿ ಏನಾದರೂ ರೆಸಿಪಿ ಇರಬೇಕು, ಅದರಲ್ಲಿ ಏನಾದರೂ ಒಂದು ಕಾಂಟೆಂಟ್ ಇರಬೇಕು, ಅದರಿಂದ ಯಾವುದಾದ್ರೂ ಒಂದು ವಿಷಯ ಆದರೂ ಯಾರಿಗಾದ್ರೂ ಸಹಾಯ ಆಗಬೇಕು ಅನ್ನೋಂಥದ್ದು. ಕೆಲವ್ರದ್ದು ಏನಿರುತ್ತೆ ಅಂದರೆ ಡೈಲಿ ವ್ಲಾಗ್ಸ್, ಅಂದರೆ ಅವ್ರ ಮನೇಲಿ ನಡೆಯುವಂಥದ್ದನ್ನೆಲ್ಲ ಈಗ ಲೈಕ್ ಸೀರಿಯಲ್ಸ್, ಸೊ ಅದನ್ನು ಶೂಟ್ ಮಾಡಿ ಹಾಕ್ತಾರೆ. ಅದನ್ನು ಕೂಡ ತುಂಬ ಜನ ಎಂಜಾಯ್ ಮಾಡ್ತಾರೆ, ಅದನ್ನು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಅವರು ಪ್ರೊಜೆಕ್ಟ್ ಮಾಡ್ಕೋತಾರೆ. ಸೊ ಅದು ಒಂದು ರೀತಿ ವ್ಲಾಗ್. ಕೆಲವರು ಟ್ರಾವೆಲ್ ವ್ಲಾಗ್ ಮಾಡ್ತಾರೆ, ಕೆಲವರು ಟೋಟಲ್ ಕುಕಿಂಗ್ ವ್ಲಾಗ್, ಅದರಲ್ಲಿ ಕುಕಿಂಗ್ ಬಿಟ್ಟರೆ ಬೇರೆ ಏನೂ ಇರಲ್ಲ, ಆದರೆ ಒಂದು ಬ್ಯೂಟಿಫುಲ್ ಆದಂತಹ, ಐ ಲವ್ ಕುಕಿಂಗ್ ವ್ಲಾಗ್ಸ್ ಆಯಿತಾ.
ಸೊ ಕುಕ್ಕಿಂಗ್ ವ್ಲಾಗ್ಸ್ ಇರುತ್ತೆ, ಕೆಲವೊಂದು ಪೂರ್ತಿ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಇರುತ್ತೆ. ಸೊ ಈ ಥರ ನೀವು ಪರ್ಟಿಕ್ಯುಲರ್ ಆಗಿ ಇದೇ ಅಂದರೆ ಇದೇ ಸೆಗ್ಮೆಂಟಲ್ಲಿ ನಾನು ಮಾಡ್ತೀನಿ ಅಂತಲೂ ಹೋಗ್ಬೋದು. ಇಲ್ಲಾಂದರೆ ಈಗ ನನ್ನ ವಿಷಯಕ್ಕೆ ಬಂದರೆ ನಂದು ಬ್ಯೂಟಿ, ಲೈಫ್ ಸ್ಟೈಲ್ ಎಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತೀನಿ, ಅಂದರೆ ಡೈಲಿ ವ್ಲಾಗ್ಸ್ ಥರ ಮಾಡ್ಕೋತೀನಿ. ಸೊ ಇದೂ ಕೂಡ ನೀವು ಟ್ರೈ ಮಾಡ್ಬೋದು 100%. ಲೈಕ್ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕೆಲವರು ಕ್ರಾಫ್ಟ್ಸ್ ಮಾಡ್ಬೋದು, ಮೇಕಪ್ ಟ್ಯುಟೋರಿಯಲ್ಸ್ ಮಾಡ್ಬೋದು, ಆ್ಯಂಡ್ ಈವನ್ ಟೈಲರಿಂಗ್ ಎಲ್ಲ ಮಾಡ್ತಿದ್ರೆ ಇನ್ಸ್ಟೆಂಟಾಗಿ ಹೇಗೆ ಟೈಲರಿಂಗ್ ನಾವು ಕಲಿಬೋದು ಅದನ್ನೆಲ್ಲ ಮಾಡ್ಬೋದು. ಇವಾಗ ಸಖತ್ ಆಪ್ಷನ್ಸ್ ಇದೆ. ಸೊ ಅದನ್ನು ನಾವು ಡೆಫಿನೆಟ್ಲಿ ಆರಾಮಾಗಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಇನ್ನು ನಾವು ಯೂಟ್ಯೂಬ್ ಮಾಡ್ತಿದ್ದೀವಿ ಅಂದರೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕಿಂತ ಈಗ ಬೇರೆ ವ್ಲಾಗರ್ಸ್ನ ನೋಡಿ ನಾವು ಏನೆಲ್ಲ ತೊಗೋಬಹುದು ಆ್ಯಂಡ್ ಏನೆಲ್ಲ ತೊಗೊಳ್ದೇ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಇದನ್ನು ಸಾವಿರಾರು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಹಾಗಿದ್ದಾಗ ನಮಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಬೇಕು ದಟ್ ನಾವು ಅಂದರೆ ಏನಾದರೂ ಹೇಳ್ತೀವಿ ಅಂದರೆ ಅದು ಪಾಸಿಟಿವ್ ಆಗಿರಬೇಕು ಅಂತ. ಲೈಕ್ ಪಾಸಿಟಿವ್, ಈಗ ಆಲ್ರೆಡಿ ನಮ್ಮ ಎಲ್ಲರ ಲೈಫಲ್ಲೂ ತುಂಬ ನೆಗೆಟಿವ್ಸ್ ಇರುತ್ತೆ, ತುಂಬ ಕಷ್ಟಗಳಿರುತ್ತೆ, ತುಂಬ ಏನಾದರೂ ಒಂದು ತಲೆನೋವು ಇದೇ ಇರುತ್ತೆ ಆಯಿತಾ, ಒಂದಲ್ಲ ಒಂಥರ ಲೈಕ್ ಆನೆ ಬರ ಆನೆಗೆ ಇರುವೆ ಬಾರ ಇರುವೆಗೆ ಅನ್ನೋ ಥರ. ಬಟ್ ಅದನ್ನೆಲ್ಲದನ್ನು ಮೀರಿ ನಮಗೆ ಒಂದು ಏನಾದರೂ ಸಜೆಷನ್ ಸಿಗಬೇಕು, ಖುಷಿ ಸಿಗಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಸೊ ಯೂಟ್ಯೂಬ್ನ ನೀವು ಶುರು ಮಾಡ್ತಿದ್ದೀರಾ ಅಂದರೆ ಮೊದಲಿಗೆ ಎಲ್ಲ ನೆಗೆಟಿವಿಟಿನ ಬಿಡಬೇಕು, ಕನ್ಸಿಸ್ಟೆಂಟಾಗಿ ಓಕೆ ನಾನು ಹೀಗೆ ಮಾಡಬೇಕು ಅಂತ ಇರಬೇಕು, ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಕಾಂಟೆಂಟ್ ನಾವು ಯಾವ ಥರ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ತುಂಬಾ ಮುಖ್ಯವಾದ ವಿಷಯ ಇವತ್ತಿನ ಸಿಚುವೇಶನ್ಗೆ ಅಂದರೆ ನೆಗೆಟಿವಿಟಿನ ತಲೆಗೆ ಹಾಕೋಬಾರ್ದು. ಬಿಕಾಸ್ ಯಾರೇ ಆಯಿತು, ಸೆಲೆಬ್ರಿಟೀಸ್ ಅಂತ ಅಲ್ಲ, ಈವನ್ ವ್ಲಾಗರ್ಸ್ ಅಂತಲ್ಲ, ಯಾರೇ ತಮ್ಮನ್ನು ತಾವು 4 ಜನರ ಮುಂದೆ ಪ್ರೊಜೆಕ್ಟ್ ಮಾಡ್ಕೋತಿದ್ದೀವಿ, ಲೈಕ್ ನನ್ನನ್ನು ನೋಡಿ ಅಂತ ಹೇಳಿ ನಾವು ಈ ಥರ ವಿಡಿಯೋನೋ ಇನ್ನೊಂದೇನೋ ಬರ್ತಾ ಇದ್ದೀವಿ ಅಂದರೆ, ಲೈಮ್ ಲೈಟಲ್ಲಿ ಇದ್ದೀವಿ ಅಂದರೆ ತುಂಬ ಜನರು ಅವರ ಫ್ರಸ್ಟ್ರೇಷನ್, ಅವರ ನೆಗೆಟಿವಿಟಿ, ಅವರ ಎಲ್ಲದನ್ನು ಆರಾಮಾಗಿ ಹೇಳ್ಬೋದು. ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ನನಗೆ ಯಾರೊಬ್ಬ ಆ್ಯಕ್ಟ್ರೆಸ್ ಇಷ್ಟ ಅಂತ ಅಂದ್ಕೊಳ್ಳಿ, ನಾನು ಕನ್ನಡದವ್ರದ್ದು ಹೇಳಲ್ಲ ಅದಕ್ಕೂ, ಯಾಕಂದರೆ ಮತ್ತೆ ಅಲ್ಲೂ ಶುರು ಆಗುತ್ತೆ. ಈಗ ಐಶ್ವರ್ಯ ರೈ, ಮಾಧುರಿ ದೀಕ್ಷಿತ್ ಅಂತ ತೊಗೊಳ್ಳೋಣ. ನಾನು ಐಶ್ವರ್ಯ ರೈ ತುಂಬ ಇಷ್ಟ ನನಗೆ ಅಂತ ಹೇಳಿದರೆ ಮಾಧುರಿ ದೀಕ್ಷಿತ್ ಇಷ್ಟಪಡೋರೆಲ್ಲ ಕಮೆಂಟ್ ಮಾಡ್ತಾರೆ, ಏಯ್ ನೀನು ಅಂಥವ್ರು ಇಂಥವ್ರು ಅಂತ. ಮಾಧುರಿ ದೀಕ್ಷಿತ್ ನಂಗೆ ತುಂಬ ಇಷ್ಟ, ಐಶ್ವರ್ಯ ರೈ ಓಕೆ ಅಂತ ಅಂದರೆ ಐಶ್ವರ್ಯ ರೈ ಫ್ಯಾನ್ಸ್ ಎಲ್ಲ ಶುರು ಮಾಡ್ತಾರೆ. ಸೊ ಲೈಕ್ ಹೆಂಗಾಗ್ಬಿಡುತ್ತೆ ಅಂದರೆ ನಮ್ಮದು ಅಂತ ಒಂದು ಪರ್ಸ್ನಲ್ ಒಪಿನಿಯನ್ನ ಶೇರ್ ಮಾಡುವಂಥ ಸಾಮರ್ಥ್ಯನೇ ತುಂಬ ಸಲ ಇರೋದಿಲ್ಲ. ಅಫ್ಕೋರ್ಸ್ ಕೆಲವೊಂದು ವಿಷಯದಲ್ಲಿ ತುಂಬ ಗಟ್ಸಾಗಿ ನಾವು ಮಾತಾಡ್ಬೋದು, ಬಟ್ ನಾಟ್ ಇನ್ ಆಲ್ ಕೇಸಸ್. ಲೈಕ್ ಯಾವುದೊಂದು ಪಾರ್ಟಿ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲದಕ್ಕೂ ತುಂಬ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಬಿಕಾಸ್ ನಮಗಷ್ಟೆಲ್ಲ ನಮ್ಮ ಫ್ಯಾಮಿಲಿ ಕೂಡ ಇರ್ತಾರಲ್ವ, ಈಗ ನಮಗೇನಾದರೂ ಅಂದರೆ ಅಂತ ಅನ್ಬೋದು, ಬಟ್ ಕುಟುಂಬದವ್ರಿಗೆ ಏನಾದರೂ ಅಂದಾಗ ತುಂಬಾ ಒಂಥರ ಯೋ ಪಾಪ ಇವ್ರದ್ದೇನು ಗ್ರಾಚಾರ ನಮ್ಮಿಂದ ಅಂತ ಅನ್ಸತ್ತೆ, ತುಂಬ ಜನಕ್ಕೆ ಅನಿಸುತ್ತೆ. ಬಿಕಾಸ್ ನಾನು ತುಂಬ ಜನರೊಟ್ಟಿಗೆ ನಾವು ಕಾನ್ವರ್ಸ್ ಎಲ್ಲ ಮಾಡಬೇಕಾದ್ರೆ ನಾವೆಲ್ಲ ಅನ್ಕೊತೀವಿ ಅಲ್ವಾ ಹಿಂಗಲ್ವಾ ಅಂತ ನಾವು ಮಾತಾಡಿರೋದ್ರಿಂದ ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇದೆ. ನಂಗೆ ಯೂಶ್ವಲಿ ತುಂಬ ಕಡಿಮೆ, ಐ ಆಮ್ ಸೋ ಬ್ಲೆಸ್ಡ್, ಲೈಕ್ 98% ನನಗೆಲ್ಲೂ ನೆಗೆಟಿವಿಟಿ ಅನ್ನೋವಂಥದ್ದು ನನ್ನ ಸುತ್ತಮುತ್ತ ನಾನಂತರೂ ನೋಡಲ್ಲ. ಮುಂಚೆ ಅಂದರೂ ತುಂಬ ನಂಗೆ ಕಾಮೆಂಟ್ ಸೆಕ್ಷನ್ ನೋಡಿ ತುಂಬ ಜನಕ್ಕೆ ರಿಪ್ಲೈ ಮಾಡೋದಕ್ಕೆ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನನಗೆ, ಬಿಕಾಸ್ ನಿಮಗೆ ಗೊತ್ತಿರುತ್ತೆ ನಾನು ಅದನ್ನು ಹೇಳೋ ಅವಶ್ಯಕತೆನೇ ಇಲ್ಲ. ಆದ್ರೂ ಆದಷ್ಟು ನಂಗೆ ಟೈಮ್ ಇದ್ದಾಗ ರಪ್ಪದ ಅಂದರೆ ಕಂಡಿದ್ದಕ್ಕೆಲ್ಲ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್, ನೀವು ಆ ಥರ ವ್ಲಾಗ್ ಮಾಡಬೇಕು ಅಥವಾ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕಂದಾಗ ತುಂಬ ಜನ ನೆಗೆಟಿವಿಟಿನ ತುಂಬ ಸೀರಿಯಸ್ ಆಗಿ ದಯವಿಟ್ಟು ತೊಗೋಬೇಡಿ. ಬಿಕಾಸ್ ಕಮೆಂಟ್ಸ್ ಮಾಡೋರು ಅಲ್ಲೇ ಇರ್ತಾರೆ, ಲೈಕ್ ಅವರು ಆ ನೆಗೆಟಿವಿಟಿ ಹೊತ್ಕೊಂಡು ಹಾಗೆ ಇರ್ತಾರೆ. ಬಟ್ ತುಂಬ ಜನ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಮಾತಾಡ್ತಿರ್ತಾರೆ, ಅವರ ಟೈಮ್ ತೊಗೊಂಡು ಇಷ್ಟಿಷ್ಟುದ ಮೆಸೇಜ್ ಕಳಿಸ್ತಿರ್ತಾರೆ, ಇಲ್ಲ ಯು ವಿಲ್ ಡೂ ಇಟ್, ಯು ಕ್ಯಾನ್ ಡೂ ಇಟ್, ಇಟ್ಸ್ ಗುಡ್ ಗೋಯಿಂಗ್, ನೀವು ತುಂಬ ಇನ್ಸ್ಪೈರ್ ಮಾಡ್ತಿದ್ದೀರಾ, ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳೋರು ಖಂಡಿತವಾಗ್ಲೂ ಇರ್ತಾರೆ. ಸೊ ಅಂಥವ್ರ ಮಾತನ್ನು ಮಾತ್ರ ತಲೆಗೆ ತಗೊಳ್ಳಿ. ಸೊ ನೆಗೆಟಿವಿಟಿನ ಆಚೆ ಇಡಿ. ಬಿಕಾಸ್ ಈ ಜಲಸಿ ಅನ್ನೋದು, ಈ ಹೊಟ್ಟೆ ಕಿಚ್ಚು ಅನ್ನೋದು ಎಲ್ಲ ಇದೆಲ್ಲ, ಇದು ಇಟ್ಸ್ ನೆವರ್ ಎಂಡಿಂಗ್. ಮತ್ತು ನೆಗೆಟಿವ್ ಫೀಲಿಂಗು, ಅವ್ರ ಫ್ರಸ್ಟ್ರೇಷನ್ನ ಹಾಕೋದು ಇಟ್ಸ್ ನೆವರ್ ಎಂಡಿಂಗ್. ಸೊ ಅವ್ರಿಗೆ ನೀವು ಬದಲಾಗಿ ಅಂತ ಹೇಳೋದಕ್ಕಿಂತ ನಮ್ಮ ಮನಸ್ಥಿತಿನ ಬದಲು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದರಿಂದ ನಾವು
ನಮ್ಮ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಲ್ವಾ. ಸೊ ಇದು ನನ್ನ ಪರ್ಸ್ನಲ್ ಸಜೆಷನ್ಸ್. ಬಿಗಿನಿಂಗ್ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ನಿಮಗೂ, ಅಯ್ಯೋ ಇದೇನಪ್ಪ ಅಂತ. ಆಮೇಲೆ ಅದೇ ಸರಿ ಹೋಗುತ್ತೆ. ತೀರಾ ನಿಮ್ಗಾಗಿಲ್ಲ ಏನಾದರೂ ಆನ್ಸರ್ ಮಾಡಬೇಕು ಅಂದರೆ ಮಾತ್ರ ನೀವು ಅದನ್ನು ಕೂಡ ವ್ಲಾಗ್ ಮಾಡಿನೋ ಅಥವಾ ಯಾವ್ದಾದ್ರು ಇಂಟರ್ವ್ಯೂ ಥ್ರೂನೋ ನೀವು ನಿಮ್ಮ ಆನ್ಸರ್ನ ನೀವು ಕೊಡ್ಬೋದು. ಅದನ್ನು ಮತ್ತೆ ನನ್ನ ಆನ್ಸರ್ ಕೊಟ್ಟಾಯಿತು ಅದು ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋಬೇಡಿ. ಬಿಕಾಸ್ ಪೀಪಲ್ ಡಸನ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಎಲ್ಲರೂ ಆ ಒಂದು ಸ್ಟ್ರಗಲ್ ನೋಡಿರಲ್ಲ. ಎಲ್ಲರೂ ಒಂದು ಇಲ್ಲ ನಾನೇನಾದರೂ ಅಚೀವ್ ಮಾಡಬೇಕು ಅನ್ನೋಂಥ ಮನಸ್ಸಿರಲ್ಲ ಎಲ್ರಿಗೂ. ಹೆಂಗಂದ್ರೆ ಓಕೆ ಅವ್ರದ್ದೇನು ತಪ್ಪು ಹುಡ್ಕೋಣ ಇವ್ರದ್ದೇನು ತಪ್ಪು ಹುಡ್ಕೋಣ ಅನ್ನೋಂತಹ ಜನರು ತುಂಬ ಜನ ಇರ್ತಾರೆ. ಸೊ ಅಂಥವ್ರ ಮಧ್ಯೆ ನೀವು ಸರ್ವೈವ್ ಆಗಬೇಕು ಅಂದರೆ ಅವ್ರನ್ನೆಲ್ಲರನ್ನೂ ಆ ಕಡೆ ಸರಿಸ್ಬಿಟ್ಟು ಈ ಕುದುರೆಗೆ ಹಿಂಗೆ ಕಟ್ಟಿರ್ತಾರಲ್ವ, ಸೊ ಅದೇ ಥರ ಹೋದರೆ ಡೆಫಿನೆಟ್ಲಿ ಏನಾದರೂ ಒಂದು ಮಾಡ್ಬೋದು. ಸೊ ಇದು ಏನಂತಾರೆ ಯೂಟ್ಯೂಬಲ್ಲಿ ಸಸ್ಟೈನ್ ಆಗೋದಕ್ಕೆ ಬೇಕಾಗಿರುವಂಥ ಕೆಲವೊಂದು ಕ್ವಾಲಿಟೀಸ್. ಇನ್ನು ತುಂಬ ಜನ ಕೇಳಿದ್ದು ಅಂದರೆ ನನ್ನ ಪೇಮೆಂಟ್. ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಬಿಗಿನಿಂಗ್ ಡೇಸಲ್ಲಿ ನಾನು ಪರ್ಟಿಕ್ಯುಲರ್ ನಂಬರ್ ಅಂತ ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ಇಟ್ಸ್ ಅಗೇನ್ಸ್ಟ್ ದ ರೂಲ್ಸ್. ಬಿಗಿನಿಂಗ್ ಡೇಸಲ್ಲಿ ವೆರಿ ಫ್ಯೂ ಥೌಸಂಡ್ಸಲ್ಲಿ ಬರ್ತಾಯಿತ್ತು. ಬಟ್ ಬರ್ತಾ ನಾವು ಇಟ್ ಇಸ್ 5 ಡಿಜಿಟ್ ಅಂದರೆ ಮತ್ತು 6 ಡಿಜಿಟ್ಗೆ ಹತ್ತಿರ ಅಂತ ಅನ್ಕೋಬೇಡಿ. ಬಟ್ ವೆರಿ ಬಿಗಿನಿಂಗ್ 5 ಡಿಜಿಟ್ಸ್ ಅಂತ ಹೇಳ್ಬೋದು. ಅದರೊಟ್ಟಿಗೆ ಏನಂದರೆ ಪೇಯ್ಡ್ ಪ್ರಮೋಷನ್ ಮಾಡ್ತಿರ್ತೀವಿ. ಬಟ್ ಪೇಯ್ಡ್ ಪ್ರಮೋಷನ್ ಅಂದ ತಕ್ಷಣ ತುಂಬ ಸಖತ್ ದುಡ್ಡು ಬಂದುಬಿಡುತ್ತೆ ಅಂತಲೂ ಹೇಳಲ್ಲ ನಾನು. ಬಿಕಾಸ್ ಕೆಲವೊಂದು ಬ್ರ್ಯಾಂಡ್ ಒಂದೊಂದು ಅಮೌಂಟ್ ಅಂತ ಇಟ್ಕೊಂಡಿರ್ತಾರೆ. ಆ್ಯಂಡ್ ನನ್ನ ವಿಷಯಕ್ಕೆ ಬರೋದಾದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಈ ಬೆಟ್ಟಿಂಗ್ ಆ್ಯಪ್ಗಳು, ಗೇಮಿಂಗ್ ಆ್ಯಪ್ಗಳು ಅಥವಾ ಇನ್ನೊಂದು ನಾನು ತುಂಬ ಅದನ್ನೆಲ್ಲ ಮತ್ತು ಯಾವುದೋ ಒಂದು ಕೆಲವೊಂದು ಎಡಿಬಲ್ ಅಂದರೆ ತುಂಬ ಏನು ಹೇಳ್ತಾರೆ ಅದಕ್ಕೆ ಈ ಪ್ಯಾಕೇಜ್ಡ್ ಫುಡ್ಗಳ ಥರದ್ದು ನಾನು ತುಂಬ ಅಂದರೆ ಮಾಡೇ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ ಆ್ಯಂಡ್ ಅದು ನನಗೆ ಸೂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಅಂಥ ಇದರಲ್ಲಿ ಆ್ಯಕ್ಚುಲಿ ಜಾಸ್ತಿ ಪೇ ಮಾಡ್ತಾರೆ. ಬಟ್ ನನಗೆ ಅದ್ರ ಬಗ್ಗೆ ಒಲವಿಲ್ಲ, ನಂಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಾಡಲ್ಲ. ಹಾಗಂತ ಮಾಡಿದ ತಕ್ಷಣ ಅವ್ರು ತುಂಬ ಕೆಟ್ಟೋರು ಅಂತಲೂ ಹೇಳಲ್ಲ. ಎಲ್ಲರದು ಅವ್ರವ್ರ ದುಡಿಮೆ. ಸೊ ನೋಡ್ತಿರೋ ನಮಗೆ ಬುದ್ಧಿ ಇರಬೇಕು. ನಾವೇನೋ ಒಂದು ತುಂಬ ಜನ ಹೇಳ್ತಾರಲ್ಲ ನಿಮ್ಮ ನೋಡ್ಬಿಟ್ಟು ಹಾಳಾಗ್ತಾರೆ. ನೋಡ್ಬಿಟ್ಟು ಹಾಳಾಗ್ತಾರೆ ಅಂದರೆ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಅದು ಇರೋದಕ್ಕೆ ನಾವು ಹಾಳಾಗ್ತೀವಿ. ಯಾರು ನೋಡ್ಬಿಟ್ಟು ಯಾರ್ದಾದ್ರೂ ಒಬ್ಬರ ಜೊತೆಗೆ ಸೇರಿಬಿಟ್ಟು ಹಾಳಾಗಲ್ಲ. ಸೊ ನಮಗೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ಏನಾಗಲ್ಲ. ನಮ್ಗೆ ನಾಲೆಡ್ಜ್ ಇರಬೇಕು. ಓಕೆ ಇದು ನಂಗೆ ವರ್ಕೌಟ್ ಆಗುತ್ತಾ, ಇದು ನಂಗೆ ದುಡ್ಡು ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದಾ, ನನ್ನ ಫ್ಯಾಮಿಲಿಗೇನು, ಅದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಅದು ಉಪಯೋಗ ಆಗುತ್ತೆ. ಅಂದರೆ ಸೊ ಡೆಫಿನೆಟ್ಲಿ ಅದು ನಿಮಗೆ ಗೊತ್ತಾಗುತ್ತೆ ನಾನು ಮಾಡಬೇಕಾ ಮಾಡಬಾರ್ದು ಅಂತ. ಸೊ ಪೇಯ್ಡ್ ಪ್ರಮೋಷನ್ ಅಂದ ತಕ್ಷಣ ನಾನು ಯೂಶಲಿ ಬ್ಯೂಟಿ ಪ್ರಾಡಕ್ಟ್ಸ್ ಮಾಡ್ತೀನಿ. ಬಿಕಾಸ್ ನನಗೇನಂದರೆ ಅದು ಹಾರ್ಮ್ಲೆಸ್ ಒಂದು. ಆ್ಯಂಡ್ ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಂಗೆ ಸಖತ್ ಬ್ಯೂಟಿ ಪ್ರಾಡಕ್ಟ್ಸ್ನ ಅವಾಗ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಕೆಲವೊಂದೆಲ್ಲ ಲಿಪ್ಸ್ಟಿಕ್ ಸಖತ್ ಯೂಸ್ ಆಗುತ್ತೆ, ಕೆಲವೊಂದು ಸಿರಮ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಐ ಮೇಕ್ ಶ್ಯೂರ್ ನಾನು ಅದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಅದರ ಕಂಟೆಂಟ್ಗಳು ಏನೇನಿದೆ ಅಂತ ನಾನು ನೋಡ್ತೀನಿ. ಹಾರ್ಮ್ಫುಲ್ ಇದೆನಾ ಅಥವಾ ಇಲ್ವಾ ಅದನ್ನೆಲ್ಲ ನಾನು ಡೆಫಿನೆಟ್ಲಿ ಚೆಕ್ ಮಾಡ್ತೀನಿ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದೆಲ್ಲ ಬಂದಿತ್ತು ಪ್ರೋಟೀನ್ ಪೌಡರ್. ಆವಾಗ ನಾನು ಅದನ್ನು ಯೂಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಆವಾಗ ನಾನು ಯಾವುದೇ ರೀತಿಯಾದಂಥ ಆ ಪ್ರಮೋಷನ್ನೇ ತೊಗೊಳ್ಳಿಲ್ಲ. ಬಿಕಾಸ್ ನಾನು ಯೂಸೇ ಮಾಡಿಲ್ಲ, ಅದನ್ನು ಟೇಸ್ಟೇ ಮಾಡಿಲ್ಲ ಅಂದರೆ ನಾನು ಹೆಂಗೆ ಪ್ರಮೋಟ್ ಮಾಡಲಿ ಅನ್ನುವಂಥದ್ದು. ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅಂದ ತಕ್ಷಣ ಡೆಫಿನೆಟ್ಲಿ ಯಾರಾದರೂ ಒಂದು ಲಿಪ್ಸ್ಟಿಕ್ ಪರ್ಚೇಸ್ ಮಾಡ್ತಿರ್ತಾರೆ, ಫೌಂಡೇಶನ್ ಪರ್ಚೇಸ್ ಮಾಡ್ತಿರ್ತಾರೆ. ಆ್ಯಂಡ್ ನನಗೆ ಓಕೆ ಇದು ಸೇಫ್ ಅನ್ನುವಂಥದ್ದು ಸ್ವಲ್ಪ ಏನಂತಾರೆ ಈ ಸಲ್ಫೇಟ್ ಫ್ರೀ ಆಗಿರ್ಬೋದು ಅಥವಾ ಕೆಮಿಕಲ್ ಫ್ರೀ ಅಂದರೆ ಇದ್ದಿದ್ರಲ್ಲೇ ಕೆಮಿಕಲ್ ಫ್ರೀ ಎಲ್ಲ ಯಾವುದಾದ್ರು ವಸ್ತುಗಳಿದೆ. ನಾನು ಯೂಶಲಿ ಅದನ್ನು ಪ್ರಮೋಟ್ ಮಾಡ್ತೀನಿ. ಸೊ ದಟ್ ಯಾರಾದರೂ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು. ಅಂದರೆ ಈ ಕಂಟೆಂಟ್ ಇದೆ ನೋಡಿ ನೀವು ಪರ್ಚೇಸ್ ಮಾಡಿ ಅಂತ. ಇದೂ ಒಂದು ಅರ್ನಿಂಗೆ. ತುಂಬ ಜನ ಕೇಳ್ಬೋದು ಅದನ್ನೆಲ್ಲ ಮಾಡಲೇಬಾರ್ದು ಅಂದರೆ ಮತ್ತೆ ಹೇಗೆ ಅರ್ನ್ ಮಾಡೋದು ಅಲ್ವಾ? ಬಿಕಾಸ್ ನಮ್ಮ ಟೈಮ್ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ನಾನು ಹೇಳಿದ್ನಲ್ಲ ನಂದೊಂದು ಶೂಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಚಿಕ್ಕ ಪುಟ್ಟ ಟೈಮಲ್ಲೇ ಮತ್ತೆ ಅದರಲ್ಲೇ ಎಡಿಟಿಂಗ್ ಮಾಡಿಕೊಂಡು ಅದರಲ್ಲೇ ಥಂಬ್ನೇಲ್ ಕ್ರಿಯೇಟ್ ಮಾಡಿ ಅದನ್ನೆಲ್ಲ ಕಾಂಟೆಂಟ್ ಏನು ಹಾಕೋದು, ಓಕೆ ಏನು, ಬಿಕಾಸ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಏನು ಮಾಡೋದು ಅಂತ ಯೋಚನೆ ಮಾಡಿ ಇದೆಲ್ಲ ಮಾಡಿರ್ತೀವಿ ಅಂದರೆ ಡೆಫಿನೆಟ್ಲಿ ಏನಾದರೂ ಬೇಕಲ್ವಾ, ಅದರಿಂದ ನಾವು ಊಟ ಮಾಡಬೇಕಲ್ವ. ಲೈಕ್ ಈಗ ನಾನು ಯಾವುದೋ ಒಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತಿದ್ದೀನಿ ಅಂದರೆ ದಟ್ಸ್ ದ ಡಿಫ್ರೆಂಟ್ ಇಶ್ಯೂ. ನಾನು ಮಾಡ್ತಿಲ್ಲ, ನಂದು ಇದೇ ಕೆಲಸ ಅಂತ ಅಂದಾಗ, ನಾನು ಇದನ್ನೇ ಚೂಸ್ ಮಾಡಿದ್ದೀನಿ ಅಂದಾಗ ಡೆಫಿನೆಟ್ಲಿ ಅದರಿಂದ ಅರ್ನಿಂಗ್ ಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನೀವು ಟಿ ವಿ ನೋಡ್ತಾ ಇರ್ತೀರಾ, ಚಾನಲಲ್ಲಿ ಎಷ್ಟೊಂದು ಆ್ಯಡ್ ಬರುತ್ತೆ. ಸೊ ಎಲ್ಲದನ್ನು ಪರ್ಚೇಸ್ ಮಾಡ್ತೀರಾ ಇಲ್ಲ ಅಲ್ವಾ? ನಿಮಗೆ ಯಾವುದು ಅವಶ್ಯಕತೆ ಇರುತ್ತೋ ಅದನ್ನು ಮಾತ್ರ ಪರ್ಚೇಸ್ ಮಾಡ್ತೀರಾ. ಆ್ಯಂಡ್ ಅವ್ರು ಹೇಗೆ ಅಂದರೆ ಚಾನಲ್ ಹೇಗೆ ನಡೆಯುತ್ತೆ ಅಂದರೆ ಬಿಕಾಸ್ ಅಡ್ವರ್ಟೈಸ್ಮೆಂಟಿಂದನೇ ನಡೆಯುತ್ತೆ. ಸೇಮ್ ಇದೂ ಅಷ್ಟೇ. ಸೊ ಒಂದು ಚಾನಲ್ ನಡೆಸ್ಬೇಕಂದ್ರೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ರಿಯಲಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಬಟ್ ಕೆಲವರು
ಅಡ್ವರ್ಟೈಸ್ಮೆಂಟೇ ಮಾಡಬಾರ್ದು ಅಂತ ಹಾದಿ ತುಳಿದಿರ್ತಾರೆ. ದ್ಯಾಟ್ ಇಸ್ ರಿಯಲಿ ಗುಡ್, ದ್ಯಾಟ್ ಇಸ್ ಸೋ ನೈಸ್ ಆಫ್ ದೆಮ್. ಅಂದರೆ ಪ್ರತಿಯೊಂದೂ ಅವರವರ ಇಷ್ಟ, ಅವರವರ ಒಂದು ಏನಂತಾರೆ ಪ್ರಿಯಾರಿಟಿ. ಬಿಕಾಸ್ ನಾನು ಯೋಚನೆ ಮಾಡೋ ರೀತಿ ಬೇರೆ ಆಗಿರ್ಬೋದು, ಅವ್ರು ಯೋಚನೆ ಮಾಡೋ ರೀತಿ ಬೇರೆ ಆಗಿರ್ಬೋದು. ನಾನೇನಂದರೆ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಮಾತ್ರ ಪ್ರಮೋಟ್ ಮಾಡಬೇಕು, ಕೆಲವೊಂದನ್ನು ನಾನು ಯಾವತ್ತೂ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ನಾನು ಹಾಗಾಗಿ ಆಲ್ಮೋಸ್ಟ್ 21 25 ಬಂದ್ರೂ ನಾನು ಇದುವರೆಗೂ ಯಾವುದೂ ಕೆಲವೊಂದು ನನಗಿಷ್ಟ ಇಲ್ಲದೆ ಇರೋದನ್ನು ನಾನು ಪ್ರಮೋಟ್ ಮಾಡಿಲ್ಲ. ನಾನು ಬರೀ ಬ್ಯೂಟಿ ಪ್ರಾಡಕ್ಟ್ಸ್ಗೆ ಆದಷ್ಟು ಫೋಕಸ್ ಮಾಡ್ತೀನಿ. ಸೊ ಇದಿಷ್ಟು ಪೇಮೆಂಟ್ ಬಗ್ಗೆ ಆಯಿತು. ಸೊ ಪೇಮೆಂಟ್ ನಾವು ಇದರಲ್ಲಿ ಇದನ್ನು ಕೂಡ ಇರುತ್ತೆ. ಈಗ ಅಫಿಲಿಯೇಷನ್ ಅಂತ ಕೂಡ ಶುರುವಾಗಿದೆ ಹೊಸದಾಗಿ. ಅಂದರೆ ಈಗ ನಾನೀಗ ಡ್ರೆಸ್ ವೇರ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಈ ಡ್ರೆಸ್ ಲಿಂಕ್ನ ನಾನು ವಿಡಿಯೋದಲ್ಲಿ ಹಾಕಿದ್ರೆ ಸಮ್ ಲೈಕ್ 5 to 11% ಕಮಿಷನ್ ಬರುತ್ತೆ. ಈಗ ಇದು 1000 ರೂಪೀಸ್ ಇತ್ತು ಅಂತ ಅಂದರೆ ಒಂದು 100 ರೂಪೀಸ್ ಇತ್ತು ಅಂದ್ಕೊಳ್ಳಿ, ಒಂದು 10% ಅಂದರೆ ನಿಮಗೆ ಹೋದ್ರೆ ಒಂದು 10 ರೂಪೀಸು, 5% ಅಂದರೆ ಒಂದು 5 ರೂಪೀಸ್ ಸಿಗುತ್ತೆ. ಸೊ ಆ ಥರನೂ ಕೂಡ ಇವಾಗ ನಡೀತಾ ಇದೆ. ನಾನು ತುಂಬ ಟ್ರೈ ಮಾಡಿದೆ ಅದನ್ನು, ಕೆಲವೊಂದು ವೀಡಿಯೋಸ್ಗೆ ಮಾತ್ರ ನಾನು ಲಿಂಕ್ ಹಾಕಿದ್ದೀನಿ. ಬಟ್ ಅದು ಪ್ರಾಪರಾಗಿ ನನಗೂ ಗೊತ್ತಾಗಿಲ್ಲ ಅದರಿಂದ ಹೇಗೆ ಅಮೌಂಟ್ ಬರುತ್ತೆ ಏನು ಅಂತ, ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಾಗಿಲ್ಲ ಇನ್ನೂ. ಸೊ ಇದರಿಂದನೂ ಕೂಡ ತುಂಬ ಜನ ಅರ್ನ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಬಿಕಾಸ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಅಲ್ವಾ. ಏನಾದರೂ ಅಂದರೆ ಅಪಾರ್ಟ್ ಫ್ರಮ್ ನೆಗೆಟಿವ್ ಥಿಂಕಿಂಗ್ಸ್, ನೆಗೆಟಿವ್ ಏನೋ ಯಾರಿಗೂ ಹಾಕೋ ಬದಲು ಅಟ್ಲೀಸ್ಟ್ ವಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್, ಏನಾದರೂ ಮಾಡೋಣ ಏನಾದರೂ ಅಂತ. ಬಿಕಾಸ್ ಎಲ್ಲದೂ ಸ್ವಲ್ಪ ಸ್ವಲ್ಪ ದಿನ, ಈಗ ನೋಡಿ ಟಿಕ್ಟಾಕ್ ಸ್ವಲ್ಪ ದಿನ ಆಯಿತು, ಸೊ ದೆನ್ ಬೇರೆ ಅಪ್ಲಿಕೇಶನ್ ಸ್ವಲ್ಪ ದಿನ, ಯೂಟ್ಯೂಬ್ ಸ್ವಲ್ಪ ದಿನ ಇರುತ್ತೆ. ಸೊ ಆ ಟೈಮಲ್ಲಿ ಒಂದು ಎಷ್ಟಾಗುತ್ತೋ ಅಷ್ಟೊಂದು ಪ್ರಾಪರ್ ಅರ್ನಿಂಗ್ ಅಂತ ಮಾಡಿಕೊಂಡ್ರೆ ಲೈಫ್ಗೆ ನಿಜವಾಗ್ಲೂ ಉಪಯೋಗ ಆಗುತ್ತೆ. ಸೊ ನನಗೇನು ಅಂದರೆ ನಾನೇನಾದರೂ ನನ್ನ ಕುಟುಂಬಕ್ಕೆ ನನ್ನದು ಕೊಡುಗೆ ಯಾವಾಗಲೂ ಇರಬೇಕು ಅಂತ. ಆ್ಯಂಡ್ ನನಗೇನಾದರೂ ನಮ್ಮಮ್ಮಂಗೂ ನಮ್ಮ ಅತ್ತೆಗೋ ಅಥವಾ ನನ್ನ ಗಂಡಂಗೋ ನನ್ನ ಮಗಳಿಗೋ ಏನಾದರೂ ಕೊಡಿಸ್ಬೇಕು ಅಂದರೆ ನನ್ನ ಅರ್ನಿಂಗಲ್ಲೇ ಮಾಡಬೇಕು ಅಂತ ಆಸೆ ನನಗೆ. ಆಮೇಲೆ ನಂದು ಸ್ವಂತಕ್ಕೆ ಏನಾದರೂ ನಾನು ಪ್ರಾಪರ್ಟಿ ಮಾಡ್ಕೋಬೇಕು, ನನ್ನ ಸ್ವಂತಕ್ಕೆ ಏನಾದರೂ ಇಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ನಮ್ದು ಎಕ್ಸಿಸ್ಟೆನ್ಸ್ ತೋರಿಸೋದಕ್ಕೆ 4 ಜನಕ್ಕೆ ಏನಾದರೂ ಸಹಾಯ ಮಾಡೋಷ್ಟು ನನಗೆ ಕೆಪಾಸಿಟಿ ಇರಬೇಕು. ನಂಗೆ ತುಂಬ ಅನಿಮಲ್ ಸೆಂಟರ್ಸ್ಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ಇರುತ್ತೆ. ಸೊ ಪ್ರತಿ ಸಲ ನಾನು ಬೇರೆಯವ್ರ ದುಡ್ಡನ್ನ ಇಸ್ಕೊಂಡು ನಾನು ಕೊಡೋದಕ್ಕೆ ಒಂಥರ ಅನಿಸುತ್ತೆ, ಎಷ್ಟು ಸಲ ಕೇಳೋದು ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ತಾಯಂದ್ರಿಗೆಲ್ಲ ಏನಾಗ್ತಿತ್ತು ಅಂದರೆ ಅವ್ರ ಲೈಫೇ ಬೇರೆ, ಅವರಿಗೆ ಅಪಾರ್ಚುನಿಟೀಸ್ ಇರ್ತಿರ್ಲಿಲ್ಲ, ಸಪೋರ್ಟ್ ಮಾಡೋರು ಇರ್ತಿರ್ಲಿಲ್ಲ. ಬಟ್ ನಮ್ಮ ತುಂಬ ಜನದ ಅಂದರೆ ಈಗಲ್ಲಿ ಎಲ್ಲರೂ ಅಂತ ಹೇಳಲ್ಲ, ಈಗಲೂ ಕೂಡ ತುಂಬ ಚಾಲೆಂಜಸ್ ಇದೆ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ತುಂಬ ಜನ ಹೆಣ್ಮಕ್ಳು ನನ್ನ ಹತ್ರನೇ ಮಾತಾಡಿದವರು, ಎಂಥ ಒಳ್ಳೊಳ್ಳೆ ಟ್ಯಾಲೆಂಟ್ ಇರುತ್ತೆ, ವಾವ್ ಅನ್ನೋ ಥರ ಪೇಂಟ್ ಮಾಡ್ತಾ ಇರ್ತಾರೆ, ವಾವ್ ಅನ್ನೋ ಥರ ಹಾಡು ಹೇಳ್ತಾ ಇರ್ತಾರೆ. ಬಟ್ ಅವ್ರಿಗೂ ಧೈರ್ಯ ಇರೋದಿಲ್ಲ, ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಸುತ್ತ ನೆಗೆಟಿವಿಟಿ ತುಂಬ್ಕೊಂಡಿರುತ್ತೆ. ಸೊ ಅವ್ರಿಗೆ ಗೊತ್ತಾಗೋ ಅಷ್ಟರಲ್ಲಿ ಆ ಏಜೇ ಹೊರಟೋಗಿರುತ್ತೆ ಅಥವಾ ಆ ಟೈಮೇ ಹೊರಟೋಗಿರುತ್ತೆ. ಸೊ ಈ ಥರದ್ದೆಲ್ಲ ನಾನು ನೋಡಿದ್ದೀನಿ. ಸೊ ಹಾಗಾಗಿ ನಾನು ಅದನ್ನ ಯೂನಿವರ್ಸಲ್ ಆಗಿ ನಾನು ನಿಜವಾಗ್ಲೂ ಹೇಳಲ್ಲ. ಐ ಆಮ್ ಸೋ ಸಾರಿ ಯಾರು ಆ ಥರ ಸಫರ್ ಮಾಡ್ತಿದ್ರೆ. ಬಟ್ ಐ ವಿಶ್ ನಿಮಗೆ ದೇವರು ಆ ಸ್ಟ್ರೆಂತ್ ಕೊಡಲಿ, ಆ ಒಂದು ಸಿಚುವೇಶನಿಂದ ಹೊರಗಡೆ ಬಂದು ನಿಮ್ಮ ಒಂದು ಸುಂದರವಾದ ಟ್ಯಾಲೆಂಟ್ನ ಪ್ರಪಂಚಕ್ಕೆ ತೆರೆದುಕೊಳ್ಳೋ ಹಾಗೆ ಆಗಲಿ ಅಂತ ನಾನು ಆಶಿಸ್ತೀನಿ. ನೀವು ಇಂಡಿಪೆಂಡೆಂಟಾಗಿ ಬದುಕುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತ ನಾನು ಆಶಿಸ್ತೀನಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಯಾರಿಗೆ ಇವಾಗ ನಮಗೆಲ್ಲ ಸಪೋರ್ಟ್ ಇರುತ್ತೆ, ತುಂಬ ಜನಕ್ಕೆ ಸಪೋರ್ಟ್ ಇಲ್ಲದೇ ಇದ್ರೂ ಅದನ್ನು ನಿಭಾಯಿಸ್ಕೊಂಡು ಅವ್ರನ್ನ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳೋಷ್ಟು ನಮಗೆ ಏನಂತಾರೆ ಗಟ್ಸ್ ಇರುತ್ತೆ. ಆಲ್ಸೋ ನಮಗೇನು ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಈ ಥರ ಇದ್ದಾಗ ನಮಗೆ ಸಿಗೋವಂಥ ಅಪಾರ್ಚುನಿಟೀಸ್ನ, ನಮ್ಮ ಹತ್ರ ಇರೋವಂಥ ಕೆಲವೊಂದು ಆಲೋಚನೆಗಳನ್ನು ಯಾಕೆ ಹಾಳು ಮಾಡ್ಕೊಳ್ಳೋದಲ್ವಾ. ಸೊ ವಿ ಶುಡ್ ಯೂಸ್ ದ್ಯಾಟ್ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಓಕೆನಾ. ಇನ್ನು ಫೈನಲಿ ನನ್ನ ಸಜೆಷನ್ಸ್ ಯೂಟ್ಯೂಬ್ ಕ್ರಿಯೇಟ್ ಮಾಡೋದಕ್ಕೆ ಅಂದರೆ, ಜಾಸ್ತಿ ಯೋಚನೆ ಮಾಡಬೇಡಿ, ಸ್ಟಾರ್ಟ್ ಮಾಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಡನ್ನಾಗಿ ಎಲ್ಲದನ್ನು ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗಲ್ಲ, ಯಾರೂ ಕಲಿಯೋದಕ್ಕಾಗಲ್ಲ. ಪ್ರತಿಯೊಂದು ಪುಟ್ಪುಟ್ದಾಗೇ ಡೆವಲಪ್ ಆಗ್ತಾ ಹೋಗುತ್ತೆ. ನನ್ನನ್ನು ಸೇರಿಸಿ, ನಾನು ಅದಕ್ಕೆ ಬಿಗಿನಿಂಗೇ ಹೇಳ್ತೀನಿ, ನನ್ನನ್ನು ಸೇರಿಸಿ. ನಾನು ಕಷ್ಟಪಡಿದ್ದು, ನಾನು ಹೇಳ್ತೀನಲ್ಲ, ನಾನು ಈಗಲೂ ಎಡಿಟ್ ಮಾಡ್ತೀನಿ, ತಮ್ನೇಲ್ ಕ್ರಿಯೇಟ್ ಮಾಡ್ತೀನಿ. ಇಟ್ಸ್ ರಿಯಲಿ ನಾಟ್ ನೀವು ಹೇಳಿದ ತಕ್ಷಣ ಟಪ್ ಅಂತ ಆಗ್ಬಿಡಲ್ಲ, ಅದು ಹೊಸದಾಗಿ ಕಲಿತು ಮಾಡಲೇಬೇಕಾಗುತ್ತೆ. ಇನ್ನು ನನ್ನ ಯೂಟ್ಯೂಬ್ ಜರ್ನಿ ಇಷ್ಟೊಂದು ಸುಂದರವಾಗಿ ಸಾಗ್ತಾ ಇರೋದಕ್ಕೆ ನೀವೆಲ್ಲರೂ ಕಾರಣ. ನಿಮ್ಮೆಲ್ರಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬಿಕಾಸ್ ನಿಮ್ಮ ಪ್ರೀತಿನೇ ನನ್ನ ಶಕ್ತಿ ಅಂತ ನಾನು ಸುಮಾರು ಸಲ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಂಥ ಟೈಮಲ್ಲೂ ನಾನು ಬ್ರೇಕ್ ಮಾಡಿಲ್ಲ ಯೂಟ್ಯೂಬ್ ಅಂದರೆ ಕಾಂಟೆಂಟ್ನ ಹಾಕೋದನ್ನು ನೀವು ಡೆಫಿನೆಟ್ಲಿ ಚೆಕ್ ಮಾಡ್ಬೋದು. ನನ್ನ ಮದುವೆ ಟೈಮಲ್ಲೂ ನಾನು ಬ್ರೇಕ್ ಮಾಡಲಿಲ್ಲ. ಇವನ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಆಫ್ ಆಗಲಿಲ್ಲ. ಡೆಲಿವರಿ ಆದ ತಕ್ಷಣ
ನನ್ನ ಏನಂತಾರೆ ಫಸ್ಟ್ ಫ್ಯೂ ಮಂತ್ಸ್ ಪೋಸ್ಟ್ ಪಾರ್ಟಮ್ ಟೈಮಲ್ಲೂ ನಾನು ಆಫ್ ಆಗಲಿಲ್ಲ. ಕೆಲವೊಂದು ಫ್ಯೂ ಮಂತ್ಸ್ ನಾನು ಆ್ಯಕ್ಚುಲಿ ಐ ವಾಸ್ ರಿಯಲಿ ಅಪ್ಸೆಟ್, ಒಂಥರ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಆ ಟೈಮಲ್ಲೂ ಕೂಡ ನಾನು ಯಾವತ್ತೂ ಬ್ರೇಕ್ ಮಾಡಿಲ್ಲ, ಕನ್ಸಿಸ್ಟೆಂಟಾಗಿ ನಾನು ನನ್ನ ಕಾಂಟೆಂಟ್ನ ಕೊಡ್ತಾ ಹೋಗಿದ್ದೀನಿ. ಸೊ ಎಫರ್ಟ್ ಹಾಕಿದ್ದೀನಿ. ಹಾಗೆಯೇ ಏನಾದರೂ ಒಳ್ಳೆಯದನ್ನೇ ಹೇಳಬೇಕು, ಒಳ್ಳೆಯ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತಲೇ ನಾನು ಇಟ್ಕೊಂಡು ಪ್ರತಿ ಸಲನೂ ಅದೇ ರೀತಿ ಮಾಡ್ತಾ ಹೋಗಿದ್ದೀನಿ. ನಾನು ಆ್ಯಕ್ಚುಲಿ ಪ್ರತಿ ದಿನ ಪ್ರತಿ ಕ್ಷಣ ಬೆಳೆದಿದ್ದೀನಿ, ಸಾಕಷ್ಟು ವಿಷಯಗಳ ಬಗ್ಗೆ ಕಲ್ತಿದ್ದೀನಿ. ಬಿಕಾಸ್ ಯೂಟ್ಯೂಬ್ ಅಂದ ತಕ್ಷಣ ಎಲ್ಲ ನಮ್ಮ ತಲೆಯಲ್ಲಿ ಇರೋಲ್ಲ, ಬೇರೆ ಚಾನಲ್ ನೋಡೋದು. ಸೊ ಅವರಿಂದ ಏನೋ ಒಂದು ಇನ್ಸ್ಪೈರ್ ಆಗ್ತೀವಿ, ಓಕೆ ಈ ಥರ ಮಾಡ್ಬೋದಲ್ವ ಅಂತ ಇನ್ಸ್ಪೈರ್ ಆಗಿ ತೊಗೊಂಡು ಅದನ್ನು ಮತ್ತೆ ನಮ್ಮ ಒಂದು ಸ್ಟೈಲಲ್ಲಿ ಮಾಡ್ತೀವಿ, ನಮ್ಮ ಒಂದು ಸ್ಟೈಲಲ್ಲಿ ಹೇಳ್ತೀವಿ, ನಮ್ಮ ಒಂದು ಸ್ಟೈಲಲ್ಲಿ ಅಡುಗೆ ಮಾಡ್ತೀವಿ. ಸೊ ಈ ಥರದ್ದು ಎಲ್ಲ ಕಲಿಕೆಗಳಿರುತ್ತೆ. ಸೊ ಈ ಕಲಿಕೆಗೆ ದಾರಿ ಆಗಿರುವಂಥದ್ದು ಯೂಟ್ಯೂಬ್, ನನ್ನ ಅರ್ನಿಂಗಿಗೆ ದಾರಿ ಆಗಿರುವಂಥದ್ದು ಯೂಟ್ಯೂಬ್. ನನಗೆ 4 ಜನ ನೀವು ಪ್ರೀತಿಯಿಂದ ಮಾತಾಡ್ತಿರಲ್ಲ, ನನಗನ್ಸುತ್ತೆ ಇಲ್ಲ ನಾನು ಇದನ್ನು ಉಳಿಸ್ಕೋಬೇಕು ಅಂತ ಅನ್ಸುತ್ತೆ, ನಾನು ಇನ್ನೂ ಬೆಳಿಬೇಕು ಅಂತ ಅನ್ಸುತ್ತೆ. ನಾನು ಸುಮಾರು ಸಲ ಹೇಳ್ತೀನಿ, ಈಗ ಒಂದು 5-10 ವರ್ಷದ ಹಿಂದಿಂದ ಅದಿತಿ ನೋಡಿದ್ರೆ ಶಿ ಈಸ್ ಎಂಟೈರ್ಲಿ ಡಿಫ್ರೆಂಟ್. ನಂಗೆ ಅದೇ ಅನ್ಸುತ್ತೆ, ಎಷ್ಟೊಂದು ಮೆಚುರಿಟಿ, ಎಷ್ಟೊಂದು ಬದಲಾವಣೆಗಳಾಗಿದೆ ಅಲ್ಲ, ಒಳ್ಳೆಯ ಬದಲಾವಣೆಗಳಾಗಿದೆ ಅಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಈ ಥರದ್ದೆಲ್ಲ ಆಗಿರೋದಕ್ಕೆ ನನ್ನ ಯೂಟ್ಯೂಬ್ ಕಾರಣ. ಸೊ ನಾನು ಇದಕ್ಕೆ ಯಾವಾಗಲೂ ಚಿರಋಣಿ. ಆ್ಯಂಡ್ ನಾನು ಸಖತ್ ಎಮೋಷ್ನಲ್ ಯೂಟ್ಯೂಬ್ ಅಂತ ಬಂದಾಗ. ಸೊ ಎಸ್, ಇದಿಷ್ಟು ವಿಷಯಗಳು. ಐ ಗೆಸ್ ಇದರಲ್ಲಿ ಯಾವುದಾದ್ರೂ ಕೆಲವೊಂದು ವಿಷಯಗಳು ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾರಾದರೂ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ, ನಾನು ಸುಮಾರು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನಕ್ಕೆ ವಿಶ್ ಕೂಡ ಮಾಡಿದ್ದೀನಿ, ನಾನು ಹೊಸ ಚಾನಲ್ ವಿಶ್ ಮಾಡಿ ಅಂತ ಹೇಳಿದವ್ರಿಗೆ. ಯಾರಿಗೆ ವಿಶ್ ಮಾಡಿಲ್ಲ ಅವ್ರಿಗೆ ಇವಾಗಲೇ ವಿಶ್ ಮಾಡಿಬಿಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಕೀಪ್ ರಾಕಿಂಗ್, ಕೀಪ್ ಗೋಯಿಂಗ್, ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ, ಒಳ್ಳೇದಾಗುತ್ತೆ. ಆ್ಯಂಡ್ ಯಾವಾಗಲೂ ನಗ್ತಾ ಇರಿ, ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.